ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಾ ನಮ್ಮ ಆತ್ಮದಲ್ಲಿ ಬಲ ಹೊಂದುವುದನ್ನು ನೋಡುತ್ತೇವೆ. ದೇವರ ವಾಕ್ಯವನ್ನು ಭಾಗ ಮಾಡಿ ವಿಭಾಗಿಸಿ ಸಂಶೋಧನೆ ಮಾಡಿ ನೋಡುವುದಾದರೆ ನಿಜವಾಗಿಯೂ ನಾವು ಸಂಶೋಧನೆ ಮಾಡಬೇಕಾದರೆ ಒಂದು ಬೆಂಕಿ ನಮ್ಮ ಆತ್ಮದಲ್ಲಿ ಆವರಿಸುವುದನ್ನು, ದೇವರ ಪ್ರಸನ್ನತೆ ತುಂಬಿಸುವುದನ್ನು, ಆತ್ಮಿಕ ಕಣ್ಗಳು ತೆರೆಯಲ್ಪಟ್ಟು ಸತ್ಯವೇದದ ಗೂಢಾರ್ಥಗಳು ಗೋಚರವಾಗುವುದು ನಿಮ್ಮಿಂದ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಒಂದು ಸತ್ಯವೇದ ಭಾಗವನ್ನು ನಾವು ತೆಗೆದುಕೊಳ್ಳಲಿದ್ದೇವೆ. ಪ್ರಕಟಣೆಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆಯ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯ. ಈ 3ನೇ ಅಧ್ಯಾಯದಲ್ಲಿ ಈ ಒಂದು ಭಾಗ ಫಿಲದೆಲ್ಫಿಯಾ ಎನ್ನುವಂಥ ಸಭೆಯ ಕುರಿತಾಗಿ ಹೇಳಲ್ಪಟ್ಟಿರುವಂತಹ ವಾಕ್ಯವನ್ನು ಒಳಗೊಂಡದ್ದಾಗಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಯಾರನ್ನು ನೋಡಿ ಹೇಳ್ತಾ ಇದ್ದಾರೆ? ಫಿಲದೆಲ್ಫಿಯಾ ಸಭೆಯನ್ನು ನೋಡಿ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು, ನಿನಗೆ ಸ್ವಲ್ಪ ಬಲವಿದ್ದಾಗಲೂ ನೀನು ನನ್ನ ನಾಮವನ್ನು ನಿರಾಕರಿಸದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಅದನ್ನು ಒಬ್ಬನಾದರೂ ಮುಚ್ಚಲಾರನು ಎಂಬುದಾಗಿ ಹೇಳುತ್ತಾರೆ. ತೆರೆದ ಬಾಗಿಲನ್ನು ನಿನಗೋಸ್ಕರವಾಗಿ ಇಟ್ಟಿದ್ದೇನೆ. ಗೌರ್ಮೆಂಟ್ ಅಂದುಕೊಂಡರು, ಆಜ್ಞೆಯನ್ನು ಹೊರಡಿಸಿದ್ರು, ಮನುಷ್ಯರು ಯಾರೇ ಬಂದರೂ ಕೂಡ ಆ ಬಾಗಿಲು ಮುಚ್ಚಲ್ಪಡಲಾಗುವುದಿಲ್ಲ. ಅಂಥ ಒಂದು ಕೃಪೆಯನ್ನು, ಅಂಥ ಒಂದು ವಾಗ್ದಾನವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಕರ್ತನು ಫಿಲದೆಲ್ಫಿಯಾ ಸಭೆಗೆ ನೋಡಿ ಹೇಳಿದ್ದಾರೆ. ಇಷ್ಟು ದೊಡ್ಡ ಆಶೀರ್ವಾದವನ್ನು ಆ ಸಭೆ ಹೊಂದುವುದಕ್ಕೆ ಏನು ಕಾರಣ ಎನ್ನುವುದನ್ನು ಅದೇ ಸತ್ಯವೇದ ಭಾಗ ಹೇಳುತ್ತದೆ. ಅದರಲ್ಲಿ ಹೇಳ್ತಾರೆ, ನಿನಗೆ ಸ್ವಲ್ಪ ಬಲವಿತ್ತು, ನೀನು ಒಂದು ದೊಡ್ಡ ಒಂದು ಪಡೆ ಇಟ್ಕೊಂಡು ಅದರ ನನ್ನ ಬಳಿ ಏನೂ ಇಲ್ಲ, ಅಧಿಕಾರ ಏನೂ ಇಲ್ಲ, ನಿನಗಿರುವಂತಹ ಬಲ ಸ್ವಲ್ಪ. ಆದರೆ ಆ ಬಲವನ್ನಿಟ್ಟು ನಿನಗೆ ಎದುರಾಗಿ ಬಂದಂತಹ ದೊಡ್ಡ ದೊಡ್ಡ ಹೋರಾಟಗಳು, ನಿನ್ನ ನಂಬಿಕೆ ನಿರಾಕರಿಸುವಂತೆ ಬಂದಂತಹ ಎಷ್ಟೋ ವಿಧವಾಗಿರುವ ಉಪದ್ರವಗಳು, ಅವೆಲ್ಲದರಲ್ಲಿಯೂ ನೀನು ನಿರಾಕರಿಸದೆ ನಿಂತು ತೋರಿಸಿದ್ದೀಯ. ನಿನಗೆ ಬಲವೇ ಇಲ್ಲ, ನಿಲ್ಲಕ್ಕೂ ಬಲವಿಲ್ಲ. ಇಷ್ಟೊಂದು ಫೋರ್ಸ್ ಎಲ್ಲ ಬಂದು ಬೆನ್ನಟ್ಟಿದಾಗಲೂ ನೀನು ಅದರಲ್ಲಿ ನಿಂತು ಜಯಿಸಿ ತೋರಿಸಿದೀಯ. ಆದ್ದರಿಂದ ನಿನ್ನ ಮೇಲೆ ಕೃಪೆಯನ್ನಿಟ್ಟು ನಿನಗೆ ಇಂತಿಂಥ ಕಾರ್ಯಗಳನ್ನು ವಾಗ್ದಾನ ಮಾಡಿದ್ದೇನೆ ಎಂಬುದಾಗಿ ದೇವರವರಿಗೆ ವಾಗ್ದಾನ ಮಾಡುತ್ತಾರೆ. ಹಾಗಾಗಿ ಎಷ್ಟು ದೊಡ್ಡ ಕಾರ್ಯ ನೋಡಿ ಅದು. ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಯೋಚನೆ ಮಾಡಿ ನೋಡಿದರೆ, ಆ ಫಿಲದೆಲ್ಫಿಯಾ ಸಭೆಗೆ ಬಹಳ ಸೌಲಭ್ಯಗಳು, ಬಹಳ ಅಧಿಕಾರದಲ್ಲಿರುವಂತಹ ಜನಗಳು ಅಲ್ಲಿ ಮೆಂಬರ್ಸ್ ಆಗಿಯೋ, ಯಾವ ಸಮಸ್ಯೆ ಬಂದರೆ ನೋಡ್ಕೊಳ್ಳೋಣ ಎಂಬುದಾಗಿ ಗೌರ್ಮೆಂಟಲ್ಲಿ ಜನ ಇದ್ದಾರೆ ಎನ್ನುವ ರೀತಿಯಲ್ಲಿ ಲೋಕದಲ್ಲಿ ಕಾಣಲ್ಪಡುವಂತಹ ಯಾವ ಬಲವಿದ್ದು ಅವರು ಅದರಲ್ಲಿ ನಿರಾಕರಿಸದೆ ಸಾಕ್ಷಿಯಾಗಿ ಇದ್ದಿದ್ರೆ ಅವರು ಖಂಡಿತವಾಗಿ ದೇವರಿಂದ ಹೊಗಳಲ್ಪಡಲು ಸಾಧ್ಯವಾಗಿರ್ತಿರಲಿಲ್ಲ. ಅವರಿಗೆ ಅಲ್ಲಿ ಬಲ ಇಲ್ಲ, ಪಾಪ ಇರುವುದು ಸ್ವಲ್ಪ ಬಲ. ಅದರಲ್ಲೂ ಅವರು ಯಥೇಚ್ಛವಾಗಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತಿದ್ದರು. ಅದನ್ನೇ ದೇವರು ಬಯಸುತ್ತಾರೆ. ಇವತ್ತು ನಮ್ಮ ಸಂದೇಶ ಏನು ಗೊತ್ತಾ? ಸ್ವಲ್ಪದರಲ್ಲಿ ಬಲ. ಅಷ್ಟು ಮಾತ್ರವಲ್ಲ, ಸ್ವಲ್ಪದರಲ್ಲಿ ಬಲ ಎನ್ನುವುದು ಮಾತ್ರವಲ್ಲ, ಅಧಿಕ ಎನ್ನುವುದು ಬಲಹೀನತೆ. ಅಧಿಕವಾಗಿ ನಮ್ಮ ಬಳಿ ಇದ್ದರೆ ಅದು ಆತ್ಮಿಕವಾಗಿರುವ ಬಲಹೀನತೆ ಉಂಟು ಮಾಡುತ್ತದೆ ಎನ್ನುವುದರ ಕುರಿತು ಕರ್ತನ ಸತ್ಯವೇದ ಏನು ಹೇಳುತ್ತದೆ ಎನ್ನುವುದನ್ನು ನೋಡಬೇಕು. ಯಾಕೆ ನಾನು ಈ ವಾಕ್ಯವನ್ನು ನಿಮ್ಮ ಬಳಿ ಮಾತಾಡಬೇಕು ಎಂಬುದಾಗಿ ಯೋಚನೆ ಮಾಡೋದಾದರೆ, ಇವತ್ತು ಇರುವಂತಹ ಯೌವನಸ್ಥ ತಲೆಮಾರಿನ ಸೇವಕರು ಅವರು ಮೊದಲು ಏನು ಮಾಡ್ತಾರೆ ಅಂತ ನೋಡೋದಾದರೆ, ನಮ್ಮನ್ನು ಬಲಪಡಿಸಿಕೊಂಡು ಒಂದು 10,000 ಮಂದಿ ಕೂರುವಂತಹ ಸಭೆಯನ್ನು ಕಟ್ಟಿಕೊಂಡು ನಮಗೆ ಬೇಕಾಗಿರುವ ಅಸ್ಥಿವಾರವನ್ನು ದೃಢಪಡಿಸಿಕೊಂಡು ಅನಂತರ ನಾವು ಸೇವೆಗೆ ಹೋಗಬೇಕು. ಏಕೆಂದರೆ ಒಂದು ವೇಳೆ ಕರ್ತನು ಎಬ್ಬಿಸುವಂತಹ ಜನಗಳು ಏರಳವಾಗಿ ಬಂದರೆ ಅವರನ್ನು ತಂದು ಸೇವೆಯಲ್ಲಿ ತಂದು ಇಡಬೇಕು. ಹಾಗಾಗಿ ತಮ್ಮನ್ನು ಬಲಪಡಿಸಿಕೊಳ್ಳುವುದಕ್ಕೆ ಬಯಸುತ್ತಾರೆ. ಬಹಳ ಜನಗಳಿದ್ದರೆ ಬಹಳ ಸೇವೆ ಮಾಡಲು ಸಾಧ್ಯ ಎಂಬುದಾಗಿ ಅವರು ಭಾವಿಸುತ್ತಾರೆ. ಅದಕ್ಕೋಸ್ಕರವಾಗಿ ಲೋನ್ ಪಡೆದು ಹಲವು ಕೋಟಿಗಳನ್ನು ಅವರು ಸಾಲವಾಗಿ ಪಡೆದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಾರೆ. ಅವರು ಅಂದುಕೊಳ್ಳುತ್ತಾರೆ, ಈ ಸೌಲಭ್ಯಗಳು, ಈ ಬಲವೆಲ್ಲ ಇದ್ದರೆ ಮಾತ್ರನೇ ನಾವು ದೊಡ್ಡ ಸೇವೆಯನ್ನು ಮಾಡಲು ಸಾಧ್ಯ ಎಂಬುದಾಗಿ ಹೇಗೋ ಒಂದು ಭಾವನೆ ಅವರ ಹೃದಯದ ಒಳಗೆ ಬಿತ್ತಲ್ಪಟ್ಟದಾಗಿದೆ. ಯಾರನ್ನು ಕೇಳಿದ್ರು ಏನು ಹೇಳ್ತಾರೆ ಅಂದರೆ, ನಾವೊಂದು 50 ಕೋಟಿಯಲ್ಲಿ ಒಂದು ಸಭೆಯನ್ನು ಎಸ್ಟಾಬ್ಲಿಷ್ ಮಾಡುತ್ತಿದ್ದೇವೆ ಎಂಬುದಾಗಿ ಹೇಳ್ತಾರೆ. ನಾನು ಯಾರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ, ನಾನು ನೋಡಿದ್ದನ್ನು ಹೇಳ್ತಾ ಇದ್ದೀನಿ. ಕೆಲವು ಸ್ಥಳಗಳಲ್ಲಿ 50 ಕೋಟಿ 60 ಕೋಟಿಗಳಲ್ಲಿ ಸಭೆಯನ್ನು ಕಟ್ಟಿ ಒಳಗೋಗಿ ನೋಡೋದಾದರೆ ಸ್ವಲ್ಪ ಮಂದಿ, 100 ಮಂದಿ ಮಾತ್ರ ಒಳಗಿರ್ತಾರೆ.
ಆ 100 ಮಂದಿಯನ್ನ ಇಟ್ಟುಕೊಂಡು ಇವರು ತಕ್ಷಣ ಒಂದು ಪ್ಲಾನ್ ಮಾಡಿ ಸಭೆಯನ್ನು ದೊಡ್ಡ ಕಟ್ಟಬೇಕು, ಅದಕ್ಕೆ ಸಾಲ ಆದರೂ ಮಾಡಬೇಕು ಎಂಬುದಾಗಿ ಸಾಲ ಪಡೆದು ಸಭೆಗಳನ್ನು ಕಟ್ಟುವವರನ್ನು ನೋಡಿದ್ದೇನೆ. ಅದನ್ನು ನೋಡಬೇಕಾದ್ರೆ ಬಹಳ ಆಶ್ಚರ್ಯವಾಗುತ್ತೆ. ಒಳಗೆ ಕೂರಕ್ಕೆ ಜನ ಇಲ್ಲ ಅಲ್ಲಿ. ದೊಡ್ಡ ದೊಡ್ಡ ಸಭೆಗಳು ಉಂಟು, ಕೂರಕ್ಕೆ ಜನ ಇಲ್ಲ ಅಲ್ಲಿ. ಸಾಲದ ಮೇಲೆ ಸಾಲ ಪಡೆದು ಕಟ್ತಾರೆ, ದೊಡ್ಡದಾಗಿ ಬರ್ತಾರೆ ಜನಗಳು ಎಂಬುದಾಗಿ ದೇವರು ತೋರಿಸಿದ್ದಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ದೇವ್ರ ಚಿತ್ತನ ಅಂತ ಯೋಚನೆ ಮಾಡದೆ ದೇವರು ಹೇಳಿದ್ರು ನೀನು ಎಷ್ಟು ದೊಡ್ಡದು ಕಟ್ತೀಯೋ ಅವೆಲ್ಲವನ್ನ ತಂದು ತುಂಬಿಸುತ್ತೇನೆ ಕಟ್ಟು ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾರೆ. ನಮ್ಮ ಮನದಲ್ಲಿರುವಂತಹ ಭಾವನೆ ಏನಂದ್ರೆ, ನಾವು ಬಲವಾಗಿದ್ದರೆ, ನಮಗೆ ಹಣ ಜ್ವನ ಪಡೆ ಹೆಸರು ಎಲ್ಲ ಇದ್ರೆ, ಆ ಬಲ ಇದ್ರೆ ನಾವು ದೊಡ್ಡ ಸೇವೆಯನ್ನ ಮಾಡಲು ಸಾಧ್ಯ. ಬಲಹೀನರಾಗಿದ್ದರೆ, ಸ್ವಲ್ಪ ಬಲವಾಗಿದ್ದರೆ ನಮಗೆ ಸೇವೆಯನ್ನು ಮಾಡೋಕ್ಕಾಗಲ್ಲ ಎಂಬುದಾಗಿ ಭಾವಿಸುತ್ತಾರೆ. ನಾನು ಹೆಚ್ಚು ಕಡಿಮೆ ಒಂದು 3-4 ಸಭೆಗಳನ್ನು ನೋಡಿದ್ದೇನೆ. ಒಂದು ಸಭೆಯನ್ನು ನೋಡುವುದಾದರೆ ಹಲವು ಎಕರೆ ಒಂದು ವಿಸ್ತರಣದಲ್ಲಿ ಕಟ್ಟಲ್ಪಟ್ಟಿದೆ. ಅದರಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ಒಳಗಿರುವಂಥದ್ದಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳು ಉಂಟು. ಆದರೆ ಆ ಸಭೆಯಲ್ಲಿ ಹೋಗಿ ನೋಡುವುದಾದರೆ ನೀವು ನಂಬುವುದಿಲ್ಲ, 60 ಮಂದಿ ಮಾತ್ರ ಇದ್ದಾರೆ ಸಭೆಯಲ್ಲಿ. ಭಾನುವಾರ ಆರಾಧನೆ ನಡೆದರೆ ಬೇರೆ 60 ಮಂದಿ ಮಾತ್ರ. ಮತ್ತೆ ಯಾಕೆ ಇಷ್ಟು ದೊಡ್ಡ ಕಟ್ಟಡಗಳನ್ನು ಅವರು ಕಟ್ಟಿದ್ರು ಎಂಬುದಾಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಇನ್ನು ಮುಂದೆ ದೇವರು ತುಂಬಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ, ಅದಕ್ಕೋಸ್ಕರ ಇವೆಲ್ಲ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಪ್ರಿಯರಾದವರೇ, ನೀವು ಒಂದು ಕಾರ್ಯವನ್ನು ಯೋಚನೆ ಮಾಡಿ ನೋಡಬೇಕು. ಬೆಳೆಯುವಾಗ ತಕ್ಕ ಕಾರ್ಯಗಳನ್ನು ದೇವರು ಕೊಡುತ್ತಾರೆ. ನಾವು ಚಿಕ್ಕ ಪ್ರಾಯದಲ್ಲಿರಬೇಕಾದ್ರೆ ನಮ್ಮ ತಲೆಮಾರಲ್ಲಿ ಈ ಬಟ್ಟೆಯನ್ನು ತೆಗೆದುಕೊಳ್ಳುವುದು ಕೂಡ ಬಹಳ ಕಷ್ಟ. ಇವಾಗೆಲ್ಲ ನೋಡೋದಾದರೆ ಎಲ್ಲ ವಿಧವಾಗಿರುವಂತಹ ಉಡುಪುಗಳು ಬಹಳ ಸರಳ ಬೆಲೆಗೆ ₹100 ಕೂಡ ಸಿಗುತ್ತೆ. ಆದರೆ ನಮ್ಮ ಕಾಲದಲ್ಲಿ ಒಂದು 1960-65 ಇಂಥ ಒಂದು ಕಾಲಘಟ್ಟಗಳಲ್ಲಿ ಬಹಳ ಬಟ್ಟೆಗಳು ವೆರೈಟಿ ಇರಲಿಲ್ಲ. ಅವಾಗ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿಗೆ ಬಟ್ಟೆ ಹೊಲಿಯುವುದಕ್ಕೆ ಬಟ್ಟೆ ತೆಗೆದು ಟೈಲರ್ ಬಳಿಯೇ ಕೊಡಬೇಕಾಗಿತ್ತು. ಅವಾಗ ಏನು ಮಾಡ್ತಾ ಇದ್ರು, ಮನೆಯಲ್ಲಿ 2-3 ದೊಡ್ಡವರು ವಯಸ್ಸಾದರೂ ಮನೆಯಲ್ಲಿ ಇರ್ತಾರೆ, ಅವರೇ ಮಕ್ಕಳನ್ನ ಕರ್ಕೊಂಡು ಹೋಗಿ ಟೈಲರ್ ಬಳಿ ಕರ್ಕೊಂಡು ಹೋಗ್ಬಿಟ್ಟು ಬೆಳೆಯುವ ಮಕ್ಕಳು ನೋಡಿ ಹೊಲಿಯಿರಿ ಎಂಬುದಾಗಿ ಹೇಳ್ತಾರೆ. ಅವರು ಆ ಮಕ್ಕಳು ಅಲ್ಲಿ ಕಿರ್ಚಾಡ್ತಾರೆ, ಇಲ್ಲ ತಾತ, ಇಲ್ಲ ಅಜ್ಜಿ, ನಾನು ಸ್ಕೂಲ್ಗೆ ಹೋದ್ರೆ ನನ್ನ ಒಂದು ಚಡ್ಡಿ ನೋಡಿ ಎಲ್ಲ ಗೇಲಿ ಮಾಡ್ತಾರೆ, ಏನು ಇಷ್ಟು ದೊಡ್ಡದಾಗಿ ಹಾಕೊಂಡಿದೆಯಾ ಎಂಬುದಾಗಿ, ರೈಸ್ ಮಿಲ್ಲಲ್ಲಿರುವಂತಹ ಬಟ್ಟೆ ಎಂಬುದಾಗಿ ಹೇಳಿ ಗೇಲಿ ಮಾಡುತ್ತಾರೆ, ನಾನು ಹೋಗಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲ, ನಿನ್ಗೆ ಗೊತ್ತಾಗೋದಿಲ್ಲ, ಅದು ಬೆಳೆಯುವ ಹುಡುಗ, ಹಾಗಾಗಿ ದೊಡ್ಡದಾಗಿ ಹೊಲಿದಿರಿ ಅಂತ ಹೇಳ್ತಾರೆ. ಶರ್ಟನ್ನು ದೊಡ್ಡದಾಗಿ ಹಾಕಿ ಹೊಲಿಯುವ ರೀತಿಯಲ್ಲಿ ಅವ್ರ ರೀತಿ ಮಾಡ್ತಾರೆ. ನೀವು ಬೆಳೆಯುವಾಗ ನೀವು ದೊಡ್ಡ ಬಟ್ಟೆ ಹಾಕೋಬಹುದು. ಒಂದು ಮಗು ಹುಟ್ಟುತ್ತೆ, ನಾಳೆ ಅದಕ್ಕೆ 40 ವರ್ಷ ಆಗುತ್ತೆ, 50 ವರ್ಷ ಆಗುತ್ತೆ ಎನ್ನುವುದಕ್ಕಾಗಿ ಆ ಮಗುವಿಗೆ ಒಂದು 38ರಲ್ಲಿ 40 ಇಂಚಲ್ಲಿ ನಾವು ಬಟ್ಟೆ ಹೊಲಿಯಕ್ಕೆ ಸಾಧ್ಯನಾ? ಬೆಳೆಯುವಾಗ ಎಷ್ಟು ಬೇಕೋ ಅಷ್ಟು ಬರುತ್ತೆ. ನೀವು ಬೆಳೆಯುವುದಕ್ಕಿಂತ ಮುಂಚಿತವಾಗಿ ಆ ರೀತಿ ಹಾಕಿಕೊಳ್ಳುವಂಥದ್ದು. ಈ ಸ್ಕೂಲ್ ಓದುವ ದಿನಗಳಲ್ಲಿ ಬೆಳೆಯುವ ಹುಡುಗ ಅಂತ ಹೇಳಿ ಬಟ್ಟೆ ಹಾಕುವಂಥ ಅನುಭವದಂತೆ ಆಗೋಗುತ್ತೆ. ಕೆಲವು ಮಕ್ಕಳನ್ನು ನೋಡಿದ್ರೆ ಆ ದಿನಗಳಲ್ಲಿ ಮಂಡಿಗಿಂತ ಕೆಳಗಿರುತ್ತೆ ಟ್ರೌಸರ್. ಆ ಹುಡುಗ ಬೆಳೆಯುವವರೆಗೂ ಆ ಟ್ರೌಸರ್ ಹಂಗೆ ಇರುತ್ತಾ, ಅದನ್ನು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಈ ಅಳತೆ ಸರಿ ಇಲ್ಲದ ಉಡುಪನ್ನು ನೋಡಬೇಕಾದ್ರೆ ನಮಗೆ ಹಾಸ್ಯಾಸ್ಪದವಾಗಿಯೇ ಇರುತ್ತದೆ. ಒಬ್ಬ ಮನುಷ್ಯನಿಗೆ ಇಷ್ಟೇ ಆಗೋದು ಅಂತ ಇದೆ ಅಲ್ವಾ? ಒಂದು 10 ವರ್ಷ ಹುಡುಗ ಎಂಥ ಶರ್ಟ್ ಹಾಕ್ಬೋದವನು? ಆ ರೀತಿಯೇ ಸಭೆ ಕೂಡ ಭವಿಷ್ಯದಲ್ಲಿ ಬರಬೇಕಾದ್ರೆ ಅದು ಬೆಳೆಯುವಾಗ ಆಟೋಮೆಟಿಕ್ ಆಗಿ ದೇವರು ಅದಕ್ಕೆ ಬೇಕಾಗಿರುವಂತಹ ರಚನೆಯನ್ನು ನಿಮಗೆ ಏನು ಬೇಕೋ ಅದನ್ನು ಒದಗಿಸಿಕೊಡ್ತಾರೆ. ನೀವು ಇವಾಗಲೇ ಏನು ಮಾಡ್ತೀರಾ, ನಮ್ಮನ್ನು ಬಲಪಡಿಸಿಕೊಳ್ಳುತ್ತೇವೆ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಈ ಫೇಸ್ಬುಕ್ಕಲ್ಲಾದರೂ ಸರಿ ಅಥವಾ ಉಳಿದ ಜಾಲತಾಣಗಳಲ್ಲಾದರೂ ಸರಿ, ನಾನು ನೋಡುವಂಥ ಹಲವು ಕಾರ್ಯಗಳು ಇವತ್ತೇ ಸೇವೆಯನ್ನು ಹೊಸದಾಗಿ ಆರಂಭಿಸಿರ್ತಾರೆ. ತಕ್ಷಣ ಅದನ್ನು ಪಬ್ಲಿಕ್ನಲ್ಲೇ ಹೇಳಿ, ನಮ್ಮ ಕೈಗಳನ್ನು ಬಲಪಡಿಸಿರಿ, ಕಾಲ್ಗಳನ್ನು ಬಲಪಡಿಸಿರಿ, ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಲಿದ್ದೇವೆ, ಆಲಯದಲ್ಲಿ ಹೆಚ್ಚು ಕಡಿಮೆ 4,000 ಮಂದಿ 5,000 ಮಂದಿ ಕೂರುವಂತೆ ನಾವು ಕಟ್ಟಲಿದ್ದೇವೆ ಎಂಬುದಾಗಿರುವ ಹಣವನ್ನೆಲ್ಲ ಹಾಕಿ ಅದಕ್ಕೆ ಲೋನೆಲ್ಲ ಪಡೆದು ಕಟ್ಟಲಾಗದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದರೆ ಸಾಕು. ನೀವು ಬೆಳೆಯುವಾಗ ಅದಕ್ಕೆ ತಕ್ಕ ಬೆಳವಣಿಗೆಯ ತಕ್ಕ ಉಡುಪುಗಳು ನಿಮಗೆ ಕೊಡಲ್ಪಡುವಂಥದ್ದಾಗಿರುತ್ತದೆ. ನೀವು ಚಿಕ್ಕ ಮಕ್ಕಳಾಗಿದ್ದರೆ ಚಿಕ್ಕ ಮಕ್ಕಳು ಹಾಕುವಂಥ ಉಡುಪುಗಳು ನಿಮಗೆ ಸಾಕು. ಹಾಗಾಗಿ ನಾವೇನು ತಪ್ಪಾಗಿರುವ ಅಭಿಪ್ರಾಯದಲ್ಲಿ ಬಂದಿದ್ದೇವೆ ಎಂದರೆ, ನಾವು ಅಧಿಕ ಬಲವುಳ್ಳವರಾಗಿದ್ದರೆ ಮಾತ್ರ, ಬಹಳ ವ್ಯಕ್ತಿಗಳು ಇದ್ದರೆ ಮಾತ್ರ ಒಂದು ದೊಡ್ಡ ಸೇವೆಯನ್ನು ಮಾಡಲು ಸಾಧ್ಯ ಎಂದು ಭಾವಿಸುತ್ತೇವೆ. ಅದರಲ್ಲೇ ದೇವರ ವಾಕ್ಯ ಹೇಳುತ್ತದೆ, ಸ್ವಲ್ಪವಾಗಿದ್ದೀರ ನೋಡಿ ಅದುವೇ ಬಲ, ಅಧಿಕವಾಗಿ ಬೆಳೆಯುವುದಾದರೆ ಅದು ಬಲಹೀನತೆ ಆಗುತ್ತದೆ. ಸತ್ಯವೇದದಲ್ಲಿ ಆ ಕಾರ್ಯ ಹೇಳುತ್ತದೆ. ಅದು ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಿರಲ್ವಾ? ಸ್ವಲ್ಪದ ಆಶೀರ್ವಾದಗಳು ಎಷ್ಟು ದೊಡ್ಡದು ಎಂಬುದಾಗಿ ನೋಡಬೇಕು. ಮೊದಲ ಕಾರ್ಯವನ್ನು ನೋಡಿ, ಸ್ವಲ್ಪ ಹುಳಿ ಇಟ್ಟು, ಬಹಳ ಹುಳಿಟ್ಟಲ್ಲ, ಸ್ವಲ್ಪ ಹುಳಿ ಇಟ್ಟು, ಒಂದು ಚಿಕ್ಕ ಬೀಜವಾಗಿರುವಂಥ ಒಂದು ಸಾಸುವೆ. ಇದರ ಕುರಿತು ಸತ್ಯವೇದ, ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ
13ನೇ ಅಧ್ಯಾಯ 31, 32, 33 ಈ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಮಾತಾಡುತ್ತಾರೆ. ನೋಡಿರಿ, ಸ್ವಲ್ಪ ಎಂದರೆ ನಾವು ಅಲ್ಪ ಎಂಬುದಾಗಿ ಅಂದ್ಕೋತೀವಲ್ವಾ? ಸ್ವಲ್ಪ ಅಂದರೆ ಇಟ್ಕೊಂಡು ಏನು ಮಾಡೋದು ಎಂಬುದಾಗಿ ಭಾವಿಸ್ತೀವಲ್ವಾ? ಸ್ವಲ್ಪದರ ಮಹತ್ವ ಏನು ಅಂತ ನೋಡಿ. ಅವರಲ್ಲಿ ಹೇಳ್ತಾರೆ, ಸ್ವಲ್ಪ ಹುಳಿಯಿಂದ ಕಣಿಕವೆಲ್ಲ ಹುಳಿಯಾಗುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಗಲಾತ್ಯ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂಥ ವಾಕ್ಯ. ಇದು ಬೇರೆ ಅಭಿಪ್ರಾಯದಲ್ಲಿ ಹೇಳಲ್ಪಟ್ಟದಾಗಿದೆ. ಆದರೆ ಯೇಸು ಇದೇ ಹುಳಿಯ ಹಿಟ್ಟಿನ ಕುರಿತಾಗಿ ಅವರು ಹೇಳುವ ಕಾರ್ಯವನ್ನು ನೋಡಿ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 31ರಿಂದ ಕೆಲವೊಂದು ವಾಕ್ಯಗಳು. 31ನೇ ವಾಕ್ಯ ಓದುತ್ತೇನೆ. ಆತನು ಮತ್ತೊಂದು ಸಾಮ್ಯವನ್ನ ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಇರುವಂತಹ ಬೀಜಗಳಲ್ಲಿಯೇ ಚಿಕ್ಕದು ಸಾಸಿವೆನೆ. ಸ್ವಲ್ಪ ಸ್ವಲ್ಪ ಬಲ, ದೊಡ್ಡ ದೊಡ್ಡ ಬೀಜಗಳೆಲ್ಲ ಇದೆ. ಒಂದು ಮಾವಿನ ವಾಟೆ ಎಷ್ಟು ದೊಡ್ಡದಾಗಿರುತ್ತೆ, ದೊಡ್ಡದು. ಇದು ಸಾಸುವೆ ಬೀಜ, ಚಿಕ್ಕ ಬೀಜ. ಕೆಳಗೆ ಬಿದ್ದರೆ ನಿಮ್ಮಿಂದ ಹುಡುಕಕ್ಕಾಗಲ್ಲ, ಕಣ್ಣಿಗೆ ಸಿಗುವುದಿಲ್ಲ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ದೇವರು ಹೇಳ್ತಾರೆ, ಎಲ್ಲದಕ್ಕಿಂತ ಅದೇ ಚಿಕ್ಕದಾಗಿದೆ, ಅದು ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಸಾಸುವೆ ಬೀಜ ಚಿಕ್ಕದಾಗಿದೆ, ಅದನ್ನು ಹಾಕಿದ್ರೆ ಅದರ ಪಕ್ಕದಲ್ಲಿರುವಂತಹ ಎಲ್ಲ ಕಾಯಿ ಪಲ್ಯಗಳಿಗಿಂತ ಬೆಳೆದು ದೊಡ್ಡದಾಗಿ ರಂಬೆಗಳನ್ನು ಚಾಚಿ ಬಹಳ ಪಕ್ಷಿಗಳು ಬಂದು ಅದರಲ್ಲಿ ಕೂರುತ್ತವೆ. ಇದು ದೇವರು ಹೇಳಿದಂಥ ಮಾತು. ನೋಡಿ, ಸಾಸುವೆ ಕಾಳು ಚಿಕ್ಕ ಬೀಜ. ಎರಡನೇದಾಗಿ ಹೇಳ್ತಾರೆ, ಮತ್ತೊಂದು ಸಾಮ್ಯವನ್ನ ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. 3ರಷ್ಟು ಒಂದು ದೊಡ್ಡ ಹಿಟ್ಟು ದೊಡ್ಡ ಬಾಂಡ್ಲಿಲಿ ಹಾಕಿಟ್ಟಿದ್ದಾರೆ. ಅದರಲ್ಲಿ ಹುಳಿ ಹಿಟ್ಟು ಎಷ್ಟು ಹಾಕ್ತಾರೆ, ಇಷ್ಟೇ ಹಾಕ್ತಾರೆ. ಅದರಲ್ಲಿ ಒಂದು 10 ಲೀಟರ್ ಹಾಲನ್ನು ಪಡೆದ್ರೆ ಅದರಲ್ಲಿ ಚಿಕ್ಕ ಬಟ್ಟಲು ಮೊಸರು ಹಾಕಿದ್ರೆ ಸಾಕು, ಹುಳಿಯಾಗುತ್ತೆ. ಅದೇ ರೀತಿ ದೇವರು ಹೇಳಿದರು, 3 ಸೇರು ಹಿಟ್ಟಲ್ಲಿ, ಆ ಹಿಟ್ಟಲ್ಲಿ ಸ್ವಲ್ಪ ಹುಳಿ ಹಿಟ್ಟನ್ನು ತೆಗೆದು ಹಾಕಿಟ್ಟಳು. ಅದು ಉಳಿದ ಭಾಗವನ್ನೆಲ್ಲ ಹುಳಿಯಾಗುವಂತೆ ಮಾಡಿ, ಉಬ್ಬುವಂತೆ ಮಾಡಿ ಮರುದಿನ ಊಟಕ್ಕೆ ತಯಾರು ಮಾಡುತ್ತದೆ. ಹಾಗಾಗಿ ಸ್ವಲ್ಪ ಎಂಬುದಾಗಿ ಹೇಳಿ ನೀವು ಕಳವಳದಲ್ಲಿರಬೇಡಿರಿ. ಸ್ವಲ್ಪ ಇದೆ ಎಂಬುದಾಗಿ ಕಳವಳ ಬೇಡ ನಿಮಗೆ. ಸ್ವಲ್ಪ ಎನ್ನುವಂಥದ್ದು ಬಲ. ಸಾಸುವೆ ಕಾಳು, ನಾನು ಎಲ್ಲ ಬೀಜಕ್ಕಿಂತ ಚಿಕ್ಕದು, ನಾನು ಮೊಳಕೆ ಹೊಡೆದು ಏನು ಮಾಡುತ್ತೇನೆ, ನಾನು ಹೊರಗೆ ಬಂದು ಏನು ಮಾಡುತ್ತೇನೆ ಎಂಬುದಾಗಿ ಸಾಸಿವೆ ಕಾಳು ಯಾವತ್ತೂ ಭಾವಿಸಿಲ್ಲ. ಅದು ಬಿದ್ದು ಮೊಳಕೆ ಹೊಡೆದು ಚಿಗುರಿ ಬೆಳೆದಾಗ ಆಕಾಶದ ಪಕ್ಷಿಗಳೆಲ್ಲ ಒಳಗೆ ಬಂದು ಕೂರುವ ಹಾಗೆ ಅದರ ಕೊಂಬೆಗಳು ವಿಸ್ತಾರವಾದವು ಎಂಬುದಾಗಿ ಸ್ವಲ್ಪದರ ಮಹಿಮೆಯ ಕುರಿತಾಗಿ ದೇವರು ಮಾತಾಡುತ್ತಾರೆ. ಹಾಗಾಗಿ ನಿಮಗೆ ಸ್ವಲ್ಪವಿದ್ದರೆ ಸ್ವಲ್ಪದಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಲು ಸಾಧ್ಯ. ಅದರೊಳಗೆ ಇನ್ನೂ ಒಳ್ಳೆಯದೇನೆಂದರೆ, ಒಂದು ಕಡೆ ಅಷ್ಟೇ ಮಾತಾಡ್ತಾ ಇದ್ದೀನಿ, ಮುಂದಿನ ಕಡೆ ನೋಡಿ, ಅಧಿಕ ಬಂದರೆ ಅದು ದೊಡ್ಡ ಅಪಾಯ. ಅಧಿಕವನ್ನಿಟ್ಟು ಉಪಯೋಗ ಮಾಡುವುದಕ್ಕಿಂತ ದೇವರ ಮಟ್ಟಿಗೆ ಸ್ವಲ್ಪವನ್ನು ಉಪಯೋಗಿಸಲು ದೇವರು ಬಯಸುತ್ತಾರೆ. ಒಬ್ಬ ಮನುಷ್ಯನು, ಒಬ್ಬ ರಾಜ್ಯ ಅವನೇನು ಮಾಡ್ತಾನೆ ಅಂದರೆ ಅಧಿಕವನ್ನು ಉಪಯೋಗಿಸಲು ಬಯಸುತ್ತಾನೆ. ಆದರೆ ದೇವರು ಸ್ವಲ್ಪವನ್ನು ಉಪಯೋಗಿಸಲು ಬಯಸುತ್ತಾರೆ. ಇದುವೇ ಪ್ರಪಂಚಕ್ಕೂ ದೇವರಿಗೂ ನಡುವೆ ಇರುವಂತಹ ವ್ಯತ್ಯಾಸ. ಸತ್ಯವೇದದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸಂಭವ ಇದೆ. ಮೀದ್ಯಾನಿಯರು ಎಂಬುವಂತಹ ಒಂದು ಗುಂಪು ಇಸ್ರೇಲ್ ಜನಗಳಿಗೆ ವಿರುದ್ಧವಾಗಿರುವಂಥ ಒಂದು ಗುಂಪು. ಅವರು ಯಾವಾಗಲೂ ಇವರಿಗೆ ತೊಂದರೆ ಮಾಡ್ತಾನೆ ಇರ್ತಾರೆ. ಬಲವಾದವರು, ಆಯುಧಗಳನ್ನು ಆ ಕಾಲಗಳಲ್ಲಿಯೇ ಉಪಯೋಗಿಸಲು ತಿಳಿದವರವರು. ಅವರೇನು ಮಾಡ್ತಾ ಇದ್ರು ಅಂದರೆ, ಈ ಇಸ್ರಾಯೇಲಿಯರು ಸುಗ್ಗಿಯ ಕಾಲದಲ್ಲಿ ಅವರ ವ್ಯವಸಾಯವನ್ನು ಮಾಡಿ ಬೆಳೆ ಬೆಳೆದಿರುವಂತಹ ಕಾಲಘಟ್ಟ ಬಂದಾಗ ರಾತ್ರೋರಾತ್ರಿಯಾಗಿ ದಂಡೆತ್ತಿ ಬಂದು ಎಲ್ಲ ಕೊಯ್ಲನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅವರನ್ನ ಯಾರು ಕೇಳಕ್ಕಾಗ್ತಿರಲಿಲ್ಲ. ಒಂದು ವೇಳೆ ರಾತ್ರಿ ನಾವು ಎಚ್ಚರದಿಂದ ಇದ್ರೆ ನಮ್ಮನ್ನು ಸಾಯಿಸ್ತಾ ಇದ್ರು. ಎಲ್ಲ ಕೊಯ್ಲನ್ನು ತಗೊಂಡು ಹೋಗ್ತಿದ್ರು. ಅವರಿಗೆ ವಿರುದ್ಧವಾಗಿ ಒಂದು ಯುದ್ಧ ಬರಬೇಕು. ಎಲ್ಲರೂ ಯಾವಾಗ ಅದರಲ್ಲಿ ಒಂದು ಅಂತ್ಯ ಬರುತ್ತೆ ಎಂಬುದಾಗಿ ಕಾಯ್ತಿರಬೇಕಾದ್ರೆ ಗಿದ್ಯೋನನ್ನು ದೇವರು ಎಬ್ಬಿಸಿದರು. ಆ ಮಿದ್ಯಾನ್ಯರ ಕೈಯಿಂದ ನಾನು ದೇಶವನ್ನು ಬಿಡಿಸುತ್ತೇನೆ, ನಿನ್ನ ಮುಖಾಂತರವಾಗಿ ಮಾಡುತ್ತೇನೆ ಅಂತ ಹೇಳಿದರು. ಅವರು ಹೇಳಿದಂತಹ ಮಾತನ್ನು ಗಿದ್ಯೋನನ್ನು ಸ್ವೀಕಾರ ಮಾಡಿಕೊಂಡು ದೇವರು ಈ ರೀತಿ ಹೇಳಿದರು ಎನ್ನುವುದನ್ನು ಅವನು ಎಲ್ಲರಿಗೂ ತಿಳಿಸಿ, ಅಥವಾ ತುತ್ತೂರಿಯನ್ನು ಊದಿ ತಿಳಿಸಿದಾಗ ಇಸ್ರಾಯೇಲ್ಯರಲ್ಲಿ ಹಲವಾರು ಪ್ರಾಂತ್ಯಗಳಿಂದ ಹೇರಳವಾದ ಜನಗಳು ಬನ್ನಿ ನಾವೆಲ್ಲ ಸೇರಿ ಮಿದ್ಯಾನ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋಣ ಎಂಬುದಾಗಿ ಅವರು ಯುದ್ಧಕ್ಕೆ ಹೋಗುವುದಕ್ಕೆ ಬಂದು ಕಾದಿದ್ದರು. ಓದಿ ನೋಡಿರಿ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯಗಳು.
ಮೊದಲನೆಯ ವಾಕ್ಯ ಹೇಳುತ್ತದೆ, ಯರುಬ್ಬಾಮ ನೆಲೆಸಿಕೊಳ್ಳುವಂತಹ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಅರೋದಿನ ಬುಗ್ಗೆಯ ಬಳಿಯಲ್ಲಿ ಇಳುಕೊಂಡರು. ಅವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನರ ದಂಡಿಳಿದಿತ್ತು. ದಂಡು ಅಂತ ಹೇಳಿದ್ರೆ ಅವರ ಒಂದು ಪಡೆ ಅಥವಾ ಅವರ ಒಂದು ಸೈನ್ಯ. ಅದರ ನಡುವೆ ಒಂದು ಬೆಟ್ಟ ಇದೆ, ಮೋರೆ ಎಂಬುದಾಗಿ ಹೆಸರು. ಅದಕ್ಕೆ ಆ ಕಡೆ ಒಂದು ದೊಡ್ಡ ತಗ್ಗು ಇರುವಂಥದ್ದಾಗಿದೆ, ಒಂದು ಭೂಮಿ ಇದೆ. ಅಲ್ಲಿ ಮಿದ್ಯಾನ್ಯರು ದಂಡಿಳಿದಿದ್ದಾರೆ. ಈಗ ಯುದ್ಧಕ್ಕೆ ಹೋಗುತ್ತಾರೆ. ಆಗ ಯೆಹೋವನು ಹೇಳುತ್ತಾರೆ, ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದಕ್ಕೆ, ಅಂದರೆ ನೀವು ಅವರನ್ನು ಜಯಿಸುವುದಕ್ಕೆ ಅವರು ಹೆಚ್ಚಾಗಿ ಇದ್ದಾರೆ. ನಿಮ್ಮ ಮುಖಾಂತರವಾಗಿ ಅವರನ್ನು ಜಯಿಸುವುದು ಎಂಬುದಾಗಿ ಹೇಳುವುದಾದರೆ ನೀವು ಅಧಿಕ ಎಣಿಕೆಯಲ್ಲಿದ್ದೀರಾ. ಯಾಕೆ ಅಧಿಕವಾದ ಎಣಿಕೆಯಲ್ಲಿದ್ದರೆ ಏನು? ಒಳ್ಳೆಯದೇ ಅಲ್ವಾ? ಆಗ ದೇವರು ನಂತರ ಹೇಳುತ್ತಾರೆ, ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತು ಎಂದು ಹೆಚ್ಚಳ ಪಡುವುದಕ್ಕೆ ಆಸ್ಪದವಿದೆ. ನಾವು ಬಹಳ ಓದ್ವಿ, ಮಿದ್ಯಾನ್ಯರಿಗಿಂತ 3 ಪಟ್ಟು ನಮಗೆ ಬಲವಿತ್ತು, ಆದ್ದರಿಂದ ಜಯಿಸಿದ್ವಿ ಎಂಬುದಾಗಿ ಅವರನ್ನು ನಾಳೆ ಹೇಳುವುದಕ್ಕೆ ಅಲ್ಲಿ ಆಸ್ಪದವಿದೆ. ಆದದರಿಂದ ಎಲ್ಲ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲಿಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಎಂಬುದಾಗಿ ದೇವರು ನುಡಿದರು. ಅಲ್ಲಿ ನಿಮ್ಮ ಆ ಸೈನ್ಯದ ನಡುವೆ ಹೋಗಿ ನಿಂತು ಅಲ್ಲಿ ಭಯಪಡುವವನು, ಅಂಜುವವನು, ಯುದ್ಧ ದೊಡ್ಡದಾಗಿ ಬರುವಂತೆ ಇದೆ, ಯಾರ್ಯಾರು ಭಯಪಡ್ತಿರೋ, ಪ್ರಾಣದ ಆಸೆ ಇರುವವರು ತಕ್ಷಣ ನೀವು ಓಡಿ ಹೋಗಿರಿ ಎಂಬುದಾಗಿ ಹೇಳು. ನೀನು ಜನಗಳ ಕಿವಿಗಳು ಕೇಳುವ ಹಾಗೆ ಪ್ರಸಿದ್ಧಿಪಡಿಸು ಅಂತ ಹೇಳಿದರು. ಆಗ ಜನರಲ್ಲಿ 22,000 ಮಂದಿ ಒಳಗಿದ್ದಿದ್ದಾರೆ. ಭಯಪಡುತ್ತಾ, ಅಂಜುತ್ತಾ, ಹಾಗೆ ಯೋಚನೆ ಮಾಡ್ತಾ ಇದ್ದಿದ್ದಾರೆ. ಈಗ ಹೇಳಿದ ಕೂಡಲೇ ಇದೇ ಸಂದರ್ಭ ಎಂಬುದಾಗಿ 22,000 ಮಂದಿ ಹಿಂದಿರುಗಿ ಹೋದರು. ಬಾಕಿ 15,000 ಮಂದಿ ಮಾತ್ರ ಇದ್ದರು. ಯೆಹೋವನು ಗಿದ್ಯೋನನಿಗೆ, ಜನಗಳು ಇನ್ನೂ ಅಧಿಕ, 15,000 ಮಂದಿ ಅಧಿಕ, ಅವರನ್ನ ನೀರಿನ ಬಳಿಗೆ ಇಳಿದು ಹೋಗುವಂತೆ ಮಾಡು. ಅಲ್ಲಿ ಅವರನ್ನ ಪರೀಕ್ಷೆ ಮಾಡಿ ತೋರಿಸುವೆನು. ನಿನ್ನೊಂದಿಗೆ ಬರಬಹುದು ಎಂಬುದಾಗಿ ನಾನು ಯಾರನ್ನ ಮುಂತಿಳಿಸುತ್ತೇನೋ ಅವನು ನಿನ್ನ ಸಂಗಡ ಬರಲಿ, ನಿನ್ನ ಸಂಗಡ ಬರಲಾರದು ಎಂಬುದಾಗಿ ಯಾರನ್ನ ಮುಂತಿಳಿಸುತ್ತೇನೋ ಅವನು ನಿನ್ನೊಂದಿಗೆ ಬರದೇ ಇರಲಿ. ಈ ಬಾಕಿ 15,000 ಇದರಲ್ವಾ, ಅಲ್ಲಿ ಅವರೆಲ್ಲ ಪಕ್ಕದಲ್ಲಿ ಒಂದು ನದಿ ಓಡ್ತಾ ಇದೆ, ನೀರು. ಆ ನೀರಿನ ಬಳಿ ಅವರನ್ನು ಕರ್ಕೊಂಬ. ನಾನು ಅದರಲ್ಲಿ ಒಂದು ಗುರುತನ್ನು ನಿನಗೆ ತೋರಿಸಿ ಯಾರು ನಿನ್ನ ಜೊತೆ ಬರ್ಬೋದು, ನಿನ್ನ ಜೊತೆ ಯಾರು ಬರಬಾರ್ದು ಎಂಬುದಾಗಿ ತೋರಿಸುತ್ತೇನೆ ಅಂತ ಹೇಳ್ತಾರೆ. ಆಗ ಅವನು ನೀರಿನ ಬಳಿಗೆ ಇಳಿದು ಹೋಗುವಂತೆ ಮಾಡಿದ. ಆಗ ದೇವರು ಗಿದ್ಯೋನನಿಗೆ, ಈ ನೀರನ್ನು ಒಂದು ನಾಯಿ ನೆಕ್ಕಿ ಕುಡಿಯುವ ರೀತಿಯಲ್ಲಿ ಅದನ್ನು ತನ್ನ ನಾಲಿಗೆಯಿಂದ ನೆಕ್ಕುವವನು ಯಾರೋ ಅವನನ್ನು ಪ್ರತ್ಯೇಕಿಸು. ಕುಡಿಯುವುದಕ್ಕೆ ಮೊಣಕಾಲೂರಿ ಬಾಗುವವನು ಯಾರೋ ಅವನನ್ನು ಪ್ರತ್ಯೇಕಿಸು. ನೀರಿನಿಂದ ಹೋಗಿ ನಿಂತು ಹಾಗೆ ಮೊಣಕಾಲೂರಿ ಅದನ್ನು ತೆಗೆಯುವುದಕ್ಕೆ ಯಾರು ಮೊಣಕಾಲಾಗ್ತಾನೋ ಅವನನ್ನು, ನೀರನ್ನು ನೋಡಿದ ಕೂಡಲೇ ನಾಯಿನ ರೀತಿಯಲ್ಲಿ ಹಾಗೆ ಕೈಗಳನ್ನು ನೆಲಕ್ಕೆ ಊರಿಕೊಂಡು ಕುತ್ತಿಗೆಯನ್ನು ಬಗ್ಗಿಸಿ ನೀರಲ್ಲಿ ಮುಖವನ್ನಿಟ್ಟು ನಾಯಿ ಕುಡಿಯುವಂತೆ ನಾಲಿಗೆಯಲ್ಲಿ ಯಾರು ಕುಡಿಯುತ್ತಾನೋ ಅವನ್ನ ಪ್ರತ್ಯೇಕಿಸು ಅಂತ ಹೇಳಿದರು. ತನ್ನ ಕೈಗಳಿಂದ ಬಾಚಿ ತಮ್ಮ ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರಂತಹ ಸಂಖ್ಯೆ 300. ಉಳಿದವರೆಲ್ಲ ನೀರು ಕುಡಿಯುವುದಕ್ಕೆ ಮೊಣಕಾಲೂರಿ ಬಾಗಿದರು. ಈ ನೀರು ಕುಡಿದವರನ್ನು ಮಾತ್ರ ಲೆಕ್ಕ ನೋಡುವಂತ ನೋಡಿದ್ರೆ 300 ಮಂದಿ ಇದ್ದಾರೆ. ಹಾಗಾದರೆ ಉಳಿದವರೆಲ್ಲ ಬೇರೆ ಥರ ನೀರು ಕುಡಿದಿದ್ದಾರೆ. ಆಗ ದೇವರು ಗಿದ್ಯೋನನಿಗೆ, ನೆಕ್ಕಿ ಕುಡಿದ ಈ 300 ಮಂದಿಯಿಂದ ನಾನು ನಿಮ್ಮನ್ನು ರಕ್ಷಿಸಿ ಮಿದ್ಯಾನ್ಯರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುವೆನು. ಉಳಿದ ಜನಗಳೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ಹಿಂದಿರುಗಲಿ ಎಂಬುದಾಗಿ ಹೇಳಿದರು. ಅವರೆಲ್ಲರೂ ವಾಪಸ್ ಕಳಿಸಲ್ಪಟ್ಟು ಬರೀ 300 ಜನ ಬಾಕಿ ಇದ್ದರು. ಹಾಗಾಗಿ ಅಧಿಕವಾಗಿ ಆರಂಭಿಸಿದರು. ಅದು ಬಹಳ ಅಪಾಯ, ಅದು ಜಯಿಸುವುದಿಲ್ಲ, ಆ ಜಯ ನಿರಂತರವಾಗಿರುವುದಿಲ್ಲ. ಅದನ್ನು ಕಡಿಮೆ ಮಾಡಿ ದೇವರು 300 ಮಂದಿಯನ್ನು ನಿಲ್ಲಿಸುತ್ತಾರೆ. ಕಲ್ಪನೆ ಮಾಡೋಕ್ಕಾಗ್ತಿದೆಯಾ ನಿಮ್ಮಿಂದ? ನಾವು ಅಂದುಕೊಳ್ತೀವಲ್ವಾ, ನಮ್ಮ ಸಭೆಯಲ್ಲಿ 10,000 ಮಂದಿ ಇದ್ರೆ ಸಾಧಿಸಿದ್ದೇವೆ ಎಂಬುದಾಗಿ. ಕರ್ತನನ್ನು ನೋಡಿ ಬರೀ 300 ಮಂದಿಯನ್ನು ನಿಲ್ಲಿಸುತ್ತಾರೆ. ಗಿದ್ಯೋನನಿಗೆ ಸ್ವಲ್ಪ ದಿಕ್ಕಂತಾಗಿರುತ್ತೆ. ಈ 300 ಮಂದಿನ ಇಟ್ಕೊಂಡು, 300 ಜನರು ಇಷ್ಟೇ ಅಲ್ವಾ, ಈ 300 ಮಂದಿಯನ್ನು ಇಟ್ಕೊಂಡು ಇಷ್ಟು ದೊಡ್ಡ ಮಿದ್ಯಾನ್ಯರ ಗುಂಪನ್ನು ಓಡಿಸಲು ಸಾಧ್ಯನಾ? ಆದರೆ ದೇವರು ಹೇಳುತ್ತಾರೆ, ಅವರಿಂದಲೇ ಓಡಿಸುತ್ತೇನೆ.
ಅಧಿಕವನ್ನಿಟ್ಕೊಂಡಲ್ಲ, ಸ್ವಲ್ಪವನ್ನಿಟ್ಕೊಂಡು ಓಡಿಸಲಿದ್ದೇನೆಂಬುದಾಗಿ ದೇವರು ಹೇಳುತ್ತಾರೆ. ಈ ಸ್ವಲ್ಪ ಎನ್ನುವುದು ಎಷ್ಟು ಬಲವುಳ್ಳದ್ದು ಎನ್ನುವುದನ್ನು ಸತ್ಯವೇದದಲ್ಲಿ ಇನ್ನೂ ಬಹಳ ನೋಡುತ್ತೇವೆ. ಸತ್ಯವೇದದಲ್ಲಿ ನೋಡಿ, ಒಬ್ಬ ಬಡವನ ಆಹಾರ ಒಂದು ದೊಡ್ಡ ಗುಂಪಿಗೆ ಒಬ್ಬ ಚಿಕ್ಕ ಹುಡುಗನಿಂದ ತಂದಂತಹ ಸ್ವಲ್ಪ ಆಹಾರ, 5 ರೊಟ್ಟಿ 2 ಮೀನು, 5,000 ಮಂದಿಗೆ ಹಂಚಿಕೊಡಲ್ಪಟ್ಟಿತು. ಗಂಡಸರು ಮಾತ್ರ 5,000 ಮಂದಿ, 5 ರೊಟ್ಟಿ 2 ಮೀನು. ಅದಕ್ಕೆ ಕಾರಣವಾಗಿದ್ದಿದ್ದು ಒಂದು ಸ್ವಲ್ಪ ಆಹಾರ ಮಾತ್ರ. ಅದು ದೇವರ ಬಳಿಯಿಂದ ಅಧಿಕೃತವಾಗಿ ಹರಡಿ ಅನೇಕರಿಗೆ ಆಶೀರ್ವಾದವನ್ನು ಉಂಟು ಮಾಡಿತು. ನಿನ್ನ ಆಹಾರವನ್ನು ನೀರಿನ ಮೇಲೆ ಹಾಕಿರಿ, ಅದು ಬಹುಕಾಲವಾದ ನಂತರ ಫಲವನ್ನು ಕೊಡುತ್ತೆ. ನೀರಿನ ಮೇಲೆ ಹಾಕು, ಅದು ಅಧಿಕರಿಸುವುದನ್ನು ನೋಡ್ತೀಯ. ನೋಡಿ, ಆಹಾರವನ್ನು ತೆಗೆದು ಕರ್ತನೆನ್ನುವ ಜೀವ ನದಿಯಲ್ಲಿ ಹಾಕಿದರು. ಅದು ಅಲ್ಲಿ ಕೂಡಿರುವಂತಹ ಜನರ ಹಸಿವನ್ನೆಲ್ಲ, ದಾಹವನ್ನೆಲ್ಲ ನೀಗಿಸಿಬಿಟ್ಟಿತು. ಅದಕ್ಕೆ ಅವರು ಬುಟ್ಟಿ ಬುಟ್ಟಿಯಾಗಿ ತಂದು ಹಾಕಲಿಲ್ಲ. ನೀವು 10 ಬುಟ್ಟಿ ಹಾಕಿ, ನಾನು ನಿಮಗೆ 20 ಬುಟ್ಟಿ ಮಾಡಿಕೊಡ್ತೀನಿ, ಆ ರೀತಿ ಹೇಳಲಿಲ್ಲ. ಬರೀ ಎಣಿಕೆಯಲ್ಲಿ, ಬೆರಳ ಎಣಿಕೆಯಲ್ಲಿ ಮಾತ್ರ 5 ರೊಟ್ಟಿ ಒಂದು ಕೈ ಮುಷ್ಟಿಯಲ್ಲಿ ಮುಗ್ದೋಗುತ್ತೆ, 2 ಮೀನು ಒಂದು ಮುಷ್ಟಿಯಲ್ಲಿ ಮುಗ್ದೋಗುತ್ತೆ. ಅದರ ಮುಖಾಂತರ ದೇವರು 5,000 ಮಂದಿಯನ್ನು ಪೋಷಣೆ ಮಾಡಿದರು. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ ಆ ಸಂಭವವನ್ನು. ಸಾಯಂಕಾಲವಾದಾಗ ಶಿಷ್ಯರವರ ಬಳಿ ಬಂದು ಕೇಳುತ್ತಾರೆ, ದೇವರೇ, ನಾವಿರುವಂಥ ಸ್ಥಳ ಒಂದು ಅಡವಿಯಾಗಿರುವಂತಹ ಪ್ರಾಂತ್ಯವಾಗಿದೆ, ಜನಗಳನ್ನು ಕಳುಹಿಸಿರಿ ಎಂಬುದಾಗಿ. ನಿಮ್ಮ ಬಳಿ ಏನಿದೆ ಅದನ್ನು ಕೊಡಿ ಎಂಬುದಾಗಿ ದೇವರು ಕೇಳುತ್ತಾರೆ. ಆಗ 5 ರೊಟ್ಟಿ 2 ಮೀನು, ಈ ಭಾಗವನ್ನು ಆಮೇಲೆ ಓದಿ ನೋಡಿ ನೀವು, ದೇವರು ಮಾಡಿದ ಅದ್ಭುತ ಗೋಚರವಾಗುತ್ತದೆ. ನೀವು ಹಲವು ಬಾರಿ ಓದಿರ್ತೀರಾ. ಸ್ವಲ್ಪ ಆಹಾರವೇ ಅನೇಕ ಆಶೀರ್ವಾದಗಳು. ಚಾರಪ್ತ ವಿಧವೆಯ ಮನೆಯಲ್ಲಿ 1 ರೊಟ್ಟಿ ತುಂಡು ಮಾತ್ರ, 1 ರೊಟ್ಟಿ ಮಾಡುವುದಕ್ಕಷ್ಟೇ ಇಟ್ಟಿತ್ತು. ಅದನ್ನು ಅಡಿಗೆ ಮಾಡುವುದಕ್ಕೆ ಸ್ವಲ್ಪ ಎಣ್ಣೆ ಮಾತ್ರ ಬಾಕಿತ್ತಷ್ಟೇ. ಆದರೆ ಅದನ್ನು ಒಪ್ಪಿಸಿಕೊಟ್ಟಾಗ ನೋಡಿ, ಆ ಸ್ವಲ್ಪ ಅಧಿಕವಾಗಿ ಬಹು ದಿವಸ ಎಲಿಯನು ಆ ವಿಧವೆಯ ಕುಟುಂಬವೂ ಸೇವಿಸಿದರಂತೆ. ಹಾಗಾದರೆ ನೋಡಿ, ಸ್ವಲ್ಪದರ ಫಲ ಎನ್ನುವುದು ನೀವು ಎದುರು ನೋಡೋದಕ್ಕಿಂತ ದೊಡ್ಡದಾಗಿರುತ್ತೆ ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. ಸ್ವಲ್ಪ ನಂಬಿಕೆ ದೇವರು ಕೇಳುವುದು, ಅದು ಅಧಿಕ ಫಲವನ್ನು ಕೊಡುವಂಥದ್ದು. ಮತ್ತಾಯನ ಸುವಾರ್ತೆ 17:20 ದೇವರು ಹೇಳುವುದನ್ನು ನೋಡ್ತೀವಿ. ಅದಕ್ಕೆ ಯೇಸು, ನಿಮ್ಮ ಅಪನಂಬಿಕೆಯಿಂದಲೇ ನಿಮ್ಮಿಂದ ಈ ದೆವ್ವವನ್ನು ಓಡಿಸಲು ಸಾಧ್ಯವಾಗಲಿಲ್ಲ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿದ್ದರೆ, ಸಾಸಿವೆ ಕಾಳು ದೇವರು ಮುಂಚಿತವಾಗಿ ಹೇಳಿದ್ರು, ಇರುವ ಬೀಜಗಳಲ್ಲಿಯೇ ಬಹಳ ಚಿಕ್ಕ ಬೀಜ, ಆ ಚಿಕ್ಕ ಸಾಸಿವೆ ಬೀಜದಷ್ಟು ನಂಬಿಕೆ ನಿಮ್ಮೊಳಗಿರುವುದಾದರೆ ನೀವು ಆ ಬೆಟ್ಟವನ್ನು ನೋಡಿ, ಈ ಸ್ಥಳದಿಂದ ಬಿಟ್ಟು ಹೋಗು, ದೂರ ಹೋಗು ಎಂಬುದಾಗಿ ಸರಿಯಲು ಹೇಳಿದ್ರು ಅದು ಸರಿದು ಹೋಗುವುದು. ನಿಮ್ಮಿಂದ ಆಗದಿರುವ ಕಾರ್ಯ ಒಂದು ಇರಲ್ಲ ಎಂಬುದಾಗಿ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳ್ತಾರೆ. ಬೆಟ್ಟವನ್ನು ಈ ಸಾಸಿವೆಯನ್ನು ಹೋಲಿಕೆ ಮಾಡಿ ನೋಡಿ. ಬೆಟ್ಟದ ಮುಂದೆ ಆ ಸಾಸಿವೆ ಬಿದ್ದರೆ ಅದು ಕಾಣಿಸೋದೇ ಇಲ್ಲ, ಅದು ಎಲ್ಲಿದೆ ಅಂತ ಹುಡುಕಿದ್ರೂ ಸಿಗೋದಿಲ್ಲ ಅದು. ಆದರೆ ಈ ಸಾಸಿವೆಯನ್ನಿಟ್ಟು ಒಂದು ಬೆಟ್ಟವನ್ನೇ ಕದಲಿಸಲು ಸಾಧ್ಯ. ಸಾಸಿವೆ ಕಾಳಷ್ಟು ನಂಬಿಕೆ, ಆ ನಂಬಿಕೆಯಿಂದ ನೀವು ಬೆಟ್ಟವನ್ನು ನೋಡಿ, ನೀನು ಕಿತ್ತುಕೊಂಡು ಹೋಗಿ ಸಮುದ್ರದೊಳಗೆ ಬೀಳು ಅಂದರೆ ಬೀಳುತ್ತೆ. ಹಾಗಾದರೆ ನಾವು ಅಂದುಕೊಳ್ಬೋದಲ್ಲ, ಸ್ವಲ್ಪವಾಗಿದ್ದೇವೆ, ನಮ್ಮ ಬಲ ಸ್ವಲ್ಪವಾಗಿದೆ, ನಾನು ಇರುವುದರಲ್ಲಿ ಚಿಕ್ಕವನು, ನನ್ನ ಸಭೆ ಚಿಕ್ಕದು, ನನ್ನ ಜೊತೆ ಇರುವವರು ಚಿಕ್ಕವರು. ಆ ದೊಡ್ಡ ದೊಡ್ಡ ಸೇವೆಗಳನ್ನು ನೋಡಿ, ನಾವು ಹೇಗಾದರೂ ದೊಡ್ಡ ಸಭೆಯನ್ನು ಕಟ್ಟಿದ್ರೆ, ಬಹಳ ಜನ ಬಂದರೆ ಸೇವೆಯನ್ನು ಆರಂಭಿಸಬಹುದು ಎಂಬುದಾಗಿ ಹೇಳ್ತೀವಲ್ವಾ? ಇಲ್ಲ, ನೀವು ಸಾಸಿವೆ ಕಾಳಷ್ಟು ಇದ್ರೆ ಸಾಕು ಆರಂಭಿಸಬಹುದು. ಸಾಸಿವೆ ಕಾಳಷ್ಟು ಇದ್ರೆ ಸಾಕು ಆರಂಭಿಸಬಹುದು. ಆ ನಂಬಿಕೆ ಘನಪಡಿಸಲ್ಪಡುತ್ತದೆ. 5 ರೊಟ್ಟಿ, ಇಷ್ಟು ದೊಡ್ಡ ಕೂಟವನ್ನು ನೋಡಿದಂತಹ ಹುಡುಗ ಎಷ್ಟು ಶೈಯಾಗಿ ಫೀಲ್ ಮಾಡುತ್ತೆ ಯೋಚನೆ ಮಾಡಿ ನೋಡಿ. ಯಾರ ಹತ್ರ ಆದರೂ ಏನಾದರೂ ಇದೆಯಾ ಅಂತ ಕೇಳಿದ್ರು ಹೇಳಿರ್ತಾರೆ. ಆ ಹುಡುಗನ ಬಳಿ ಮಾತ್ರನೇ 5 ರೊಟ್ಟಿ 2 ಮೀನನ್ನು ಇಟ್ಕೊಂಡಿದ್ದಾನೆ. ಮಧ್ಯೆ ಪ್ರಸಂಗ ಬೇಳೆಯಲ್ಲಿ ಒಂದು ವೇಳೆ ತಿಂದಿರ್ಬೋದೇನೋ, ಬಾಕಿ ಉಳಿದನ್ನು ಇಟ್ಕೊಂಡಿದ್ದಾನೆ. ಅದನ್ನು ಹೇಳಿದ ಕೂಡಲೇ ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗನಿಗೆ ಇಷ್ಟು ನಾಚಿಕೆ ಆಗಿರ್ಬೋದು. ಒಬ್ಬ ಚಿಕ್ಕ ಹುಡುಗ ಅವನ ಬಳಿ ಇರುವಂತಹ ಚಿಕ್ಕ ಬುಟ್ಟಿಯಲ್ಲಿರುವಂತಹ ಒಂದು ಆಹಾರನ ತಗೊಂಡು ಹೋಗ್ತಾರೆ, ಅದನ್ನಿಟ್ಟು ಏನು ಮಾಡ್ತಾರೆ ಎಂಬುದಾಗಿ ಅವನು ಅಂದುಕೊಂಡಿರ್ಬೋದು. ಆದರೆ ಅದುವೇ ಅವತ್ತು 5,000 ಮಂದಿ, ಪುರುಷರು ಮಾತ್ರ 5,000 ಮಂದಿ, ಸ್ತ್ರೀಯರು ಹೆಚ್ಚು ಕಡಿಮೆ 7,000 ಮಂದಿ ಆದರೂ ಇರ್ತಾರೆ. ಒಂದು 12,000 ಮಂದಿಯನ್ನು ಪೋಷಿಸಿ ಬಾಕಿ 12 ಬುಟ್ಟಿ ತುಂಬುವ ಹಾಗೆ ಅದನ್ನು ತೆಗೆದ್ರಂತೆ. ಹಾಗಾಗಿ ಚಿಕ್ಕದ್ದು ಎಂಬುದಾಗಿ ನೀವು ಯೋಚನೆ ಮಾಡುವ ಅವಶ್ಯವಿಲ್ಲ. ಸ್ವಲ್ಪದರ ಫಲ ಎನ್ನುವುದು ಅಧಿಕದ ಫಲಕ್ಕಿಂತಲೂ
ಅಪಾರವಾದದ್ದು. ಕರ್ತನನ್ನು ನೋಡಿ ಪರ್ಪಸ್ ಆಗಿಯೇ ದೇವರು ಆ ಕೂಟದ ಎಣ್ಣಿಕೆಯನ್ನು ಕಡಿಮೆ ಮಾಡಿದ್ರು. 32,000 ಮಂದಿ ಇವರನ್ನಿಟ್ಟು ಆ ಕಾರ್ಯವನ್ನು ಮಾಡುವುದಕ್ಕಿಂತ ಬರೀ 300 ಮಂದಿಯಲ್ಲಿ ಅದನ್ನು ತಂದು ಅವರನ್ನು ಇಡುತ್ತೇನೆ ಎಂದರು. ಹಾಗಾಗಿ ಇದರಲ್ಲಿ ಏನು ಹೇಳ್ತಾರೆ, 32,000 ಮಂದಿ ಎನ್ನುವುದು ಬಲಹೀನತೆ, 300 ಮಂದಿಯೇ ಬಲ. ನೋಡಿದ್ರ? ಅದೇ ತಾನೇ ಅದರ ಅರ್ಥ, ಬೇರೆ ಏನಾದರೂ ಅರ್ಥ ಇದೆಯಾ? 32,000 ನಾವೇನು ಅನ್ಕೋತೀವಿ, 32,000 ಮಂದಿ ಎನ್ನುವುದು ಬಲ, 300 ಎನ್ನುವುದು ಬಲಹೀನತೆ. ಸ್ವಲ್ಪದರ ಮಹಿಮೆ ದೊಡ್ಡದ್ದು, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ನಂಬಿಕೆಯೇ ಸಾಸುವೆಯಷ್ಟು ನಂಬಿಕೆಯೇ ಕಿತ್ತುಕೊಂಡು ಬೀಳುವಂತಹ ಬೆಟ್ಟ. ಲೂಕಾದಲ್ಲೂ ಇದೇ ಕಾರ್ಯವನ್ನು ದೇವರು ಹೇಳ್ತಾರೆ ನೋಡಿ. ಅದಕ್ಕೆ ದೇವರು ಲೂಕ 17ನೇ ಅಧ್ಯಾಯ 6ನೇ ವಾಕ್ಯ, ಸ್ವಾಮಿಯು ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನ ಕೇಳುವುದು. ನೋಡಿದ್ರ, ನಂಬಿಕೆ ಚಿಕ್ಕದ್ದು, ಮಾಡುವಂಥ ಕಾರ್ಯ ದೊಡ್ಡದ್ದು. ಹಾಗಾಗಿ ಒಂದು ದೊಡ್ಡ ಕಾರ್ಯವನ್ನಿಟ್ಟು ಮಾಡುವುದರ ಹೆಸರು ಮಹಿಮೆ ಅಲ್ಲ, ಅದು ದೇವರ ಕ್ರಿಯೆ ಹೊರಪಡುವುದೂ ಅಲ್ಲ. ಅದು ದೊಡ್ಡ ಕೂಟ, 10,000 ಮಂದಿ ಇರುವ ಗುಂಪು. ನಾವೊಂದು 12,000 ಮಂದಿ ಹೊಡೆದ್ವಿ, ಅದರಲ್ಲೇನು ಮಹಿಮೆ ಇದೆ? ಅದು 15,000 ಮಂದಿ ಒಳಗೊಂಡಿರುವಂಥ ಒಂದು ಗುಂಪು, ಅಥವಾ 35,000 ಒಳಗೊಂಡಿರುವಂಥ ಒಂದು ಗುಂಪು. ಅದು ನಾವು 300 ಮಂದಿಯನ್ನಿಟ್ಟು ಓಡಿಸಿದ್ವಿ, ಅದೇ ಅಲ್ವಾ ಮಹಿಮೆ? ಅದನ್ನೇ ದೇವರು ಮಾಡಲು ಬಯಸುತ್ತಾರೆ. ಇನ್ನೂ ಈ ರೀತಿ ಹೇಳಬೇಕು ಅಂದರೆ ನಾವು ಬಹಳ ಹೇಳ್ತಾ ಹೋಗ್ತಿರ್ಬೋದು. ದೇವರು ಚಿಕ್ಕ ಕಾರ್ಯವನ್ನಿಟ್ಟು ದೊಡ್ಡ ಕಾರ್ಯವನ್ನು ನೆರವೇರಿಸುವಂತಹ ದಾವೀದನನ್ನು ಹೇಳ್ಬೋದು. ಇನ್ನು ಬಹಳ ವಿಷಯಗಳನ್ನು ನಾವು ಹೇಳ್ಬೋದು. ಸ್ವಲ್ಪ ಬಲದಲ್ಲಿ ಕಾರ್ಯಗಳನ್ನು ಮಾಡಬಹುದು. 5,000 ಮಂದಿ ಬಂದರು. ಅವರ ಪ್ರಸಂಗವನ್ನು ಕೇಳುವುದಕ್ಕೆ 5,000 ಮಂದಿ ಬಂದರು. ಅವರನ್ನು ಎಲ್ಲಿ ಕರೆದರೂ ಗುಂಪು ಗುಂಪಾಗಿ ಜನಗಳು ಬಂದರು. ಕರ್ತನ ತಕ್ಷಣ ಅವರನ್ನೆಲ್ಲ ಕರೆತಂದು ಹಂತವಾಗಿ ಅವರನ್ನು ವಿಭಾಗಿಸಿ ಒಂದು ನಿರ್ವಹಣೆಯನ್ನು ಮಾಡಿ, ನನ್ನ ಬಳಿ 10,000 ಮಂದಿ ಇದ್ದಾರೆ, ಅವರನ್ನು ಸೇವೆಗೆ ಕಳುಹಿಸಲಿದ್ದೇನೆ. ಆ ರೀತಿಯಾಗಿ ದೇವರು ಟ್ರೈನಿಂಗ್ ಕೊಡಲಿಲ್ಲ. ಅಷ್ಟು ಮಂದಿ ಬಂದರೂ ಕೂಡ ಅದರಲ್ಲಿ 12 ಮಂದಿಯನ್ನು ದೇವರು ಆರಿಸಿಕೊಂಡರು. ಯಾಕೆಂದರೆ ಅವರಿಗೆ ಗೊತ್ತು ಸ್ವಲ್ಪದರ ಮಹಿಮೆ ಎಷ್ಟು ದೊಡ್ಡದು ಎಂಬುದಾಗಿ. ಆ ರೀತಿಯಾಗಿ ಸೇವೆಗೆ ಕಳುಹಿಸುವಾಗ ನೋಡಿ, ಯೇಸು ಹೇಳ್ತಾರೆ ಇಟ್ಕೊಳ್ಳಿ. ಇವತ್ತು ನಾವು ಹೇಳ್ತೀವಿ, ನಮ್ಮ ಕೂಟದಲ್ಲೂ ಹೇಳ್ತೀವಿ, ಅಲ್ಲಿ ಬಹಳ ಮಂದಿ ಬಂದಿರ್ತಾರೆ. ಯಾರ್ಯಾರೆಲ್ಲ ದೇವರಿಗೆ ಸೇವೆ ಮಾಡಲು ಬಯಸುತ್ತೀರಾ ಇಲ್ಲಿ ಬನ್ನಿ ಅಂತ ಕರೀತಾರೆ. 2,000 ಮಂದಿ ಬಂದರೆ 1,000 ಮಂದಿ ಖಂಡಿತವಾಗಿ ನಮಗೆ ಫೀಡ್ಬ್ಯಾಕ್ ಫ್ಯಾಮಿಲಿ ಬರ್ಕೊಡ್ತಾರೆ, ನಾವೆಲ್ಲ ಸೇವೆಗೆ ಬರ್ತೀವಿ. ಬರ್ತಾರೆ ಬರಲ್ಲ ಅದು ಆಮೇಲೆ, ಆದರೆ ಬರ್ಕೊಡ್ತಾರೆ ಬರ್ತೀವಿ ಎಂಬುದಾಗಿ. ಯೇಸು ಅಷ್ಟು ಮಂದಿ ಜನಗಳು ಅವರ ಬಳಿ ಬಂದರು. ಬನ್ನಿ, ನಿಮ್ಮನ್ನಿಟ್ಟು ಈ ದೇಶವನ್ನೇ ಕದಲಿಸಿ ತೋರಿಸಲಿದ್ದೇನೆ. ಆ ರೀತಿಯಾಗಿ ದೇವರು ಕರುವಿಕೆ ಕೊಟ್ಟಿದ್ದರೆ ಬಹಳ ಮಂದಿ ಅವರ ಬಳಿ ಬಂದಿರ್ತಾ ಇದ್ರು. ಅವಾಗೇನು ಮಾಡಬೇಕು? ಪ್ರತಿ ಕಡೆ ಸುವಾರ್ತೆಯನ್ನು ಸಾರಬೇಕು ಅಲ್ಲವೇ? ಯೇಸುವಿನ ಕಾಲದಲ್ಲಿದ್ದಂತಹ ಪ್ರಧಾನವಾದ ಆಜ್ಞೆ ಸುವಾರ್ತೆ ಸಾರಬೇಕು. ಅವಾಗೇನು ಮಾಡಬೇಕು? ಅದನ್ನು ಭಾಗವಾಗಿ ವಿಭಾಗಿಸಿ, ಏನು ಬೇಡ 5,000 ಮಂದಿ ಇಟ್ಕೊಳ್ಳಿ. 5,000 ಮಂದಿಯಲ್ಲಿ 3,000 ಮಂದಿ ಬಂದರು ಅಂತ ಇಟ್ಕೊಳ್ಳಿ. ದೇವರೇನು ಮಾಡ್ಬೋದು? 10 ಗುಂಪನ್ನು ಮಾಡ್ಬೋದು. ಅದರಲ್ಲಿ ಪ್ರತಿ ಗುಂಪನ್ನು 300 ಮಂದಿಯಾಗಿ ಏರ್ಪಡಿಸಿ, ನೀನು ದಿಕಪೋಲಿ ಕಡೆ ಹೋಗು, ನೀನು ಉತ್ತರದ ಕಡೆ ಹೋಗು, ನೀನು ಆ ಕಡೆ ಹೋಗು, ನೀವು ಈ ಗ್ರಾಮಗಳನ್ನೆಲ್ಲ ತುಂಬಿಸಿರಿ ಎಂಬುದಾಗಿ ಹೇಳಿ ಆ 300 ಮಂದಿಯನ್ನು 50 ಮಂದಿ ಕಳಿಸ್ಬೋದಾಗಿತ್ತು. ಆದರೆ ಯೇಸು ಏನು ಮಾಡಿದರು ಅಂತ ವಾಕ್ಯ ಹೇಳುತ್ತದೆ ಗಮನಿಸಿ. ಅವರು ಹೇಳ್ತಾರೆ, ಯೇಸು ಸೇವೆಗೆ ಕಳುಹಿಸುವಾಗ ಇಬ್ರಿಬ್ರಾಗಿ ಕಳುಹಿಸಿದರು. ಇರುವುದರಲ್ಲಿ 70 ಮಂದಿಯನ್ನು ಆಯ್ಕೆ ಮಾಡಿ ಆ 70 ಮಂದಿಯನ್ನು ಇಬ್ರಿಬ್ರಾಗಿ ಇಟ್ಟು 35 ಗುಂಪು, ಒಂದು ಗುಂಪಿಗೆ ಇಬ್ಬರಷ್ಟೇ. ಇವತ್ತೆಲ್ಲ ನೋಡೋದಾದ್ರೆ ಯಾವುದಾದ್ರು ಸುವಾರ್ತೆ ಕೂಟ ಅಂತ ಹೇಳಿದ್ರೆ 4 ಬಸ್ ಹಿಡಿದು ಅದರಲ್ಲಿ ಬಹಳ ಜನಗಳನ್ನು ಹತ್ತಿಕೊಂಡು ಹೋಗುವುದನ್ನು ನೋಡ್ತೀವಿ ನಾವು. ಬನ್ನಿ, ಇವತ್ತು ಸುವಾರ್ತಾ ಮಹೋತ್ಸವ, ಎಲ್ಲ ಕಡೆ ಹೋಗಿ ನಾವು ಸಾರಿ ಬರೋಣ. ಇವತ್ತು ಪ್ರಾರ್ಥನಾ ಮಹೋತ್ಸವ, ಹಲವು ಸಭೆಗಳು, ಸ್ಥಾಪನೆಗಳು, ಅವುಗಳಲ್ಲಿ ಬಹಳ ಬಸ್ಗಳನ್ನು ಮಾಡಿಕೊಂಡು ನಾವೆಲ್ಲ ಗುಂಪಾಗಿ ಹೋಗಿ ಹಾಗೆ ತಿರುಗುತ್ತಾ ಬರೋಣ ಎಂಬುದಾಗಿ. ಅದರಲ್ಲಿ ಏನಾಗುತ್ತೆ ಅಂತ ಗೊತ್ತಾ? ಈ ಗುಂಪಾಗಿ ಹೋದ್ರೇ ಅದು ಒಂದು ಎಕ್ಸ್ಕರ್ಷನ್ ಹೋದಂತೆ ಆಗುತ್ತದೆ. ದಿಢೀರ್ ಎಂಬುದಾಗಿ ಒಬ್ಬರು ಗಾಡಿ ನಿಲ್ಸಪ್ಪ ಅಂತ ಆ ರೀತಿ ಹೇಳ್ತಾರೆ. ದಿಢೀರ್ ಎಂಬುದಾಗಿ ಒಬ್ಬರು ತಲೆ ಸುತ್ತುತ್ತೆ, ಟೀ ಕುಡಿಬೇಕು ಅಂತ ಕೇಳ್ತಾರೆ. ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ತಾರೆ, ಅನಂತರ ಪಕ್ಕದಲ್ಲಿ ಮಾತಾಡೋಕ್ಕೆ ಆರಂಭಿಸ್ತಾರೆ. ಆಮೇಲೆ ಕಾಣಿಸುತ್ತೆ, ನೋಡಿ ಎಷ್ಟು ದೊಡ್ಡ ಕಟ್ಟಡ ಇದೆ, ನೋಡಿ ಆ ಕಟ್ಟಡ. ಇದೇ ರೀತಿ ಸ್ವಲ್ಪ ಸಮಯದಲ್ಲಿ ಹೋಗುವವರ ಬಳಿ ವಿಚಾರ ಮಾಡಿ ನೋಡಿ. ಅವರ ಬಳಿ ಅವರು ಹೋಗಿದ್ರಲ್ಲಿ ಪರಿಪೂರ್ಣವಾಗಿ ಒಂದು ಟೂರ್ ಹೋದಂತೆಯೂ ಒಂದು ಎಕ್ಸ್ಕರ್ಷನ್ ಹೋದಂತೆಯೂ ಆ ರೀತಿಯೇ ಹೋಗಿ ಬರ್ತಾರೆ. ಯಾಕೆಂದರೆ ಕೂಟವಾಗಿ ಹೋದರೆ ಹಂಗೆ
ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಒಂದೊಂದು ಕಾರ್ಯದಿಂದ ಒಬ್ಬೊಬ್ಬರು ಬರ್ತಾರೆ, ಪಕ್ಕದಲ್ಲಿರುವವರ ಬಳಿ ಮಾತಾಡ್ತಾರೆ, ಇವೆಲ್ಲ ಬಂದು ನಡೆಯುತ್ತದೆ. ಆದರೆ ಯೇಸು ನೋಡಿ, ಇಲ್ಲಿ 70 ಮಂದಿಯನ್ನು ಆರಿಸಿಕೊಂಡು ಇಬ್ರಿಬ್ರಾಗಿ, ಇಲ್ಲಿ ಇಬ್ಬರೇ ಸೇವೆಗೆ ಹೋಗಬೇಕು. ಯಾಕೆ? ಬಹಳವಾಗಿ ಹೋದರೆ ಅದು ಬಲಹೀನತೆ ಆಗುತ್ತದೆ. ಒಂದು 4 ಬಸ್ಸಲ್ಲಿ ಹೋದರೆ ಬಲಹೀನತೆ ಆಗುತ್ತದೆ. ಒಂದು ಬಸ್ ತುಂಬ ಜನಗಳನ್ನ ಕರ್ಕೊಂಡು ಹೋದರೆ ಬಲಹೀನವಾಗುತ್ತದೆ. ದೇವರನ್ನು ನೋಡಿ ಇಬ್ರಿಬ್ರಾಗಿ ಅವರನ್ನು ವಿಭಾಗಿಸಿ ಕಳುಹಿಸಿಕೊಟ್ರು. ಅದುವೇ ಸೇವೆಯ ರಹಸ್ಯ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿ ನೋಡ್ರಿ. ಇವುಗಳ ನಂತರ ದೇವರು ಮತ್ತು 70 ಮಂದಿಯನ್ನು ನೇಮಿಸಿ, ಶಿಷ್ಯರನ್ನು ಬಿಟ್ಟು ಇನ್ನೂ 70 ಮಂದಿಯನ್ನು ದೇವರು ಆರಿಸಿ ನೇಮಿಸಿ, ತಾವು ಹೋಗುವಂಥ ಸಕಲ ಪಟ್ಟಣಗಳಿಗೂ ಸ್ಥಳಗಳಿಗೂ ಅವರನ್ನು ತಮಗಿಂತ ಮುಂಚಿತವಾಗಿ ಹೋಗುವುದಕ್ಕೆ ಇಬ್ಬರಿಬ್ಬರಾಗಿ ಕಳುಹಿಸಿದರು. ಇಬ್ರಿಬ್ಬರಾಗಿ ಕಳುಹಿಸಿದರು. ಇದೇ ಬಲ. ನಾನು ಬರಲಿದ್ದೇನೆ, ನಾನು ಬರುವುದಕ್ಕಿಂತ ಮುಂಚೆ ನೀವು ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಹೋಗಬೇಕು. ಇವತ್ತು ನಮಗೆ ಅದೇ ಕೆಲಸವನ್ನು ದೇವರಿಟ್ಟಿದ್ದಾರೆ. ನಾನು ಬರಲಿದ್ದೇನೆ ಈ ಲೋಕಕ್ಕೆ, ನಾನು ಬರುವುದಕ್ಕಿಂತ ಮುಂಚಿತವಾಗಿ ನಾನು ಬರುವ ಸ್ಥಳವನ್ನೆಲ್ಲ ಸಿದ್ಧ ಮಾಡಿಕೊಳ್ಳಿರಿ. ಅದಕ್ಕೆ ಯಾವ ರೀತಿ ಕಳಿಸಿದ್ರು ನೋಡಿ. ದೊಡ್ಡ ದೊಡ್ಡ ಗುಂಪನ್ನು ಕಳಿಸ್ತಿಲ್ಲ, ಇಬ್ರಿಬ್ರಾಗಿ ಕಳಿಸಿದ್ರು. ಯಾಕಂದರೆ ಸ್ವಲ್ಪದರ ಬಲ ಏನು ಎನ್ನುವುದನ್ನು ನಿಮ್ಗೆ ಅರ್ಥ ಆಗಬೇಕು. ನಾವು ಅನೇಕರು ಬಲ ಎಂಬುದಾಗಿ ಅಂದುಕೊಂಡಿದ್ದೇವೆ. ಅದು ಲೋಕದ ವಾಡಿಕೆ, ಪ್ರಕೃತಿಯಲ್ಲಿ ಹಾಗೆ ಭಾವಿಸುತ್ತಾರೆ. ಆದರೆ ಸತ್ಯ ಅದಲ್ಲ. ಸ್ವಲ್ಪವೇ ಬಲ. ಕರ್ತನ ಕಾರ್ಯದಲ್ಲಿ ಯಾವಾಗಲೂ ವ್ಯತ್ಯಾಸವಾದ ಲೆಕ್ಕವು ವ್ಯತ್ಯಾಸವಾದ ಕಾರ್ಯಗಳನ್ನು ಹೇಳ್ತಾರೆ. ಸಾಧಾರಣವಾಗಿ ಒಂದು ಲೆಕ್ಕ, ಅರ್ಥಮೆಟಿಕ್ ಲೆಕ್ಕಾಚಾರ, ಒಬ್ಬನು 1000 ಮಂದಿಯನ್ನು ಓಡಿಸಿದ್ರೆ ಇಬ್ಬರು ಎಷ್ಟು ಮಂದಿನ ಓಡಿಸ್ತಾರೆ? ಆ ರೀತಿ ಕೇಳಿದರೆ ಏನು ಉತ್ತರವನ್ನು ಬರೀತೀರಾ ನೀವು? ಸ್ಕೂಲ್ನಲ್ಲಿ ಕೇಳಿದರೆ 2000 ಮಂದಿನ ಓಡಿಸ್ಬೇಕು ಅಂತ ಬರೀಬೇಕು, ಆವಾಗಲೇ ಮಾರ್ಕ್ ಹಾಕೋದು. ಆದರೆ ದೇವರ ಲೆಕ್ಕಾಚಾರ ಬೇರೆ. ಕರ್ತನ ಬಳಿ ನೀವು ಹೇಳಿದರೆ ನಿಮ್ಮಲ್ಲಿ ಒಬ್ಬನು 1000 ಮಂದಿಗೂ ಇಬ್ಬರು 10,000 ಮಂದಿಗೂ ನೀವು ಓಡಿಸುವವರಷ್ಟು ಬಲವನ್ನು ಹೊಂದಿರ್ತೀರಿ. ಇದು ಲೆಕ್ಕ. ಅದೇ ರೀತಿಯೇ ಲೋಕದ ದೃಷ್ಟಿಯಲ್ಲಿ ಅಧಿಕ ಎನ್ನುವುದು ಬಲ, ಕರ್ತನ ದೃಷ್ಟಿಯಲ್ಲಿ ಸ್ವಲ್ಪ ಎನ್ನುವುದೇ ಬಲ. ಅಧಿಕ ಎನ್ನುವುದು ಬಲಹೀನತೆ ಆಗುತ್ತದೆ. ದೇವರು ಗೊತ್ತಿಲ್ಲದೆ ಆ ಪಡೆಯನ್ನು ದೇವರು ಕಡಿಮೆ ಮಾಡಿದ್ರ? 300 ಮಂದಿ ಅಂತ ನಿಲ್ಲಿಸಿದ್ರಲ್ಲ, ಗೊತ್ತಿಲ್ಲದೆ ಮಾಡಿದ್ರ? ಅದನ್ನ ಇಷ್ಟು ಜನ ಹೋದರೆ ಅವ್ರನ್ನ ಗೆಲ್ಬೋದಲ್ಲ? ಇಲ್ಲ, ಖಂಡಿತವಾಗಿ ಅವರು ಜಯಿಸಿರುವುದಿಲ್ಲ. ಜಯಿಸಿದ್ದರೂ ಅವರು ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಉಂಟಾಗ್ತಾ ಇತ್ತು. ಅದಕ್ಕೆ ದೇವರು ಆ ರೀತಿ ಹೇಳುತ್ತಾರೆ. ಸತ್ಯವೇದದಲ್ಲಿ ಓದಿ ನೋಡುತ್ತೇವೆ, ಇವರು ಪ್ರತಿ ಕಾರ್ಯವನ್ನು ಹೇಳುವಾಗಲೂ, ಇವರು ಪ್ರತಿ ಕಾರ್ಯವನ್ನು ಮಾಡುವಾಗಲೂ ದೇವರು ಅದಕ್ಕೊಂದು ಕಾರಣದ ಕಾರ್ಯವನ್ನು ಇಟ್ಟಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಮಗೆ ಬೆಟ್ಟು ಮಾಡಿ ತೋರಿಸಲ್ಪಡುತ್ತದೆ. ಯಾಕೆ ದೇವರು ಕಡಿಮೆಯನ್ನು ಉಪಯೋಗಿಸಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ? ಅಧಿಕ ಅಂದರೆ ದೇವರ ಕಾರ್ಯದಲ್ಲಿ ಬಲಹೀನತೆ ಎಂಬುದಾಗಿ ಯಾಕೆ ದೇವರು ಹೇಳ್ತಾರೆ? ನಾವು ಒಂದು ಸೈಡ್ ಮಾತ್ರ ನೋಡ್ತಾ ಇದ್ದೀವಿ. ಸ್ವಲ್ಪ ಎನ್ನುವುದು ಬಲ ಅಂದರೆ ಆ ರೀತಿ ಇರಬಹುದು. ಆದರೆ ಮತ್ತೊಂದು ಕಡೆ ನೋಡಿ, ಆಗಲೇ ಆಶ್ಚರ್ಯ ಆಗುವುದು. ಅಧಿಕ ಎನ್ನುವುದು ಬಲಹೀನತೆ. ಅಧಿಕವೆಂದರೆ ಬಲಹೀನತೆ. ಹಾಗಾದರೆ ನಾವು ಅಂದುಕೊಳ್ಳುತ್ತೇವೆ, ದೊಡ್ಡ ಐಶ್ವರ್ಯ ಸಂಪನ್ನರಾಗಿ ನಮ್ಮ ಸಭೆಯನ್ನು ಹಲವಾರು ಕಡೆ ಬೇರೂರಿ ಕಟ್ಟಿ 10,000 ಮಂದಿ ಕೂರುವ ಹಾಗೆ ಏಸುವನ್ನೆಲ್ಲ ಹಾಕಿ, ಅಯ್ಯೋ ಅದು ಬಲಹೀನತೆ. ಆಮೇಲೆ ನಿಮ್ಮ ಮನಸ್ಸು ಪೂರ್ತಿ ಅಲ್ಲೇ ಇರುತ್ತದೆ. ಅದನ್ನು ಪರಾಮರಿಸಬೇಕು, ಕಾಪಾಡಬೇಕು, ವಾಚ್ಮ್ಯಾನ್ ಹಾಕಬೇಕು, ಕೆಲಸಗಾರನೆಲ್ಲ ನೇಮಿಸಬೇಕು, AC ನೋಡಿಕೊಳ್ಳುವುದಕ್ಕೆ ಒಬ್ಬ ವ್ಯಕ್ತಿಯನ್ನು ಇಡಬೇಕು, ಒಳಗೆ ಒಂದು ಎಂಜಿನಿಯರಿಂಗ್ ಗ್ರೂಪ್ ಇಡಬೇಕು, ಎಲೆಕ್ಟ್ರಿಷಿಯನ್ ಒಂದು ಗ್ರೂಪನ್ನು ಇಡಬೇಕು, ಮೇಂಟೆನೆನ್ಸ್ಗೆ ಒಂದು ಟೀಮನ್ನು ಇಡಬೇಕು. ನೀವು ಯಾವ ಹೊರಗೆ ಹೋಗ್ತೀರಾ? ಅಧಿಕ ಎನ್ನುವುದು ಬಲಹೀನತೆ. ಆ 2ನೇ ಹಂತವನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಪಡ್ತೀರಾ ನೀವು. ನಮ್ಮ ಬಲವೇ ಯಾಕೆ ದೇವರು ಅಧಿಕ ಬಲದಲ್ಲಿ ಮಹಿಮೆ ಹೊಂದುವುದಿಲ್ಲ? ನಾನು ದೊಡ್ಡ ಶ್ರೀಮಂತ, ಯಾಕೆ ಅವರ ಮುಖಾಂತರವಾಗಿ ದೇವರು ಮಹಿಮೆ ಹೊಂದುವುದಿಲ್ಲ? ನಾನು ಅಧಿಕ ಬಲಿಷ್ಠನು, ಯಾಕೆ ಅವರ ಮುಖಾಂತರವಾಗಿ ದೇವರು ಮಹಿಮೆ ಹೊಂದುವುದಿಲ್ಲ? ನನ್ನ ಸೈನ್ಯದ ಸಂಖ್ಯೆ ಬಹಳ ದೊಡ್ಡದು, ಯಾಕೆ ದೇವರದನ್ನು ಕಡಿಮೆ ಮಾಡಬೇಕು? ಮಹಿಮೆ ಹೊಂದುವುದಿಲ್ಲ. ಮೊದಲ ಕಾರಣ, ನಮ್ಮ ಬಲವೇ ನಮ್ಮನ್ನು ಕಾಯಿತು ಎಂಬುದಾಗಿ ನಾವು ಎಣಿಸುವುದಕ್ಕೆ ಆಸ್ಪದವಾಗುತ್ತದೆ. ಆದ್ದರಿಂದ ದೊಡ್ಡ ಗುಂಪು, ಅದನ್ನೇ ಆ ಸ್ಥಳದಲ್ಲಿ ಅವರು ಹೇಳ್ತಾರೆ ನೋಡಿ, ಅಲ್ಲಿ ನೀವು ಹೋಗಿ ಜಯಿಸಿದ್ರೂ ಕೂಡ ಅದು ನಿಮ್ಮ ಬಲದಿಂದ ಉಂಟಾಯಿತು ಎಂಬುದಾಗಿ ಯೋಚನೆ ಮಾಡಲು ಆರಂಭಿಸುತ್ತೀರಾ? ಅದನ್ನೇ ದೇವರು ಹೇಳ್ತಾರೆ, ನೀವು ಒಂದು ಬಲದಿಂದ ಮಾಡಿದ್ರೆ ನಮಗೆ ಎಲ್ಲ ಕಡೆ ಜನ ಇದ್ದಾರೆ ಕಣ್ರಿ. ನಮ್ಮ ಕೈಯಲ್ಲಿ ನಾವು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬಹಳ ಕೋಟಿ ಇಟ್ಕೊಂಡಿದ್ದೀವಿ, ನಾವು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಎಲ್ಲವನ್ನ ಕೋಟಿಯನ್ನಿಟ್ಟು ಸಾಧಿಸ್ತೇನೆ, ಅಧಿಕಾರವನ್ನಿಟ್ಟು ಸಾಧಿಸುತ್ತೇನೆ, ಜನರನ್ನಿಟ್ಟು ಸಾಧಿಸುತ್ತೇನೆ, ನಮ್ಮ ಬಳಿ ಇರುವಂತಹ ವಿಶ್ವಾಸಗಳನ್ನಿಟ್ಟು ಸಾಧಿಸುತ್ತೇನೆ, ದೇವರನ್ನಿಟ್ಟು ಸಾಧಿಸುತ್ತೇನೆ ಎನ್ನುವಂತಹ ಸ್ಥಳವೇ ಮರ್ತೋಗುತ್ತೆ ನಿಮಗೆ.
ಹೊರತೋರಿಕೆಗೆ ದೇವರು ಮಾಡಿದ್ರು ಅಂತ ಹೇಳಿದರೂ ಕೂಡ ನಿಮ್ಮ ಮನ ಪೂರ್ತಿಯಾಗಿ ಅದನ್ನು ನಂಬುವುದಿಲ್ಲ. ಹೊರಗೆ ನೀವು ಹೇಳಬಹುದು ಎಲ್ಲವೂ ದೇವರ ಕೃಪೆ ಎಂಬುದಾಗಿ, ಕರ್ತನೆ ಮಾಡಿದರು, ಆದರೆ ನಿಜವಾಗ್ಲೂ ಅದು ಬರಲ್ಲ. ನಿಮಗೆ ಗೊತ್ತು, ನಾವು ಓದ್ವಿ, ದುಡಿದ್ವಿ, ಜನಗಳು ನಮ್ಮನ್ನು ಕರೆದರು, ಕಾಣಿಕೆಯನ್ನು ಬಾಚಿ ಕೊಟ್ಟರು, ನಮ್ಮ ಜ್ಞಾನವನ್ನಿಟ್ಟು ಅವೆಲ್ಲವನ್ನ ಕಟ್ಟಿದ್ವಿ, ಸ್ಥಾಪನೆ ಮಾಡಿದ್ವಿ, ಆದ್ದರಿಂದಲೇ ಇಷ್ಟೊಂದು ಕಾರ್ಯವನ್ನು ಜಯಿಸಿದ್ದೇವೆ. ಆ ರೀತಿಯಾಗಿ ನಿಮ್ಮ ಆಳವಾದ ಮನಸ್ಸಲ್ಲಿ ಆಳದಲ್ಲಿರುತ್ತದೆ. ಅದು ಅಪಾಯವಾಗಿ ಮುಗಿಯುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ, ನಿನ್ನ ಬಲವನ್ನಿಟ್ಟು ಸಾಧಿಸುವುದಾದರೆ, ಅಧಿಕವಾಗಿರುವ ಬಲವನ್ನು ಸಾಧಿಸಿದರೆ ಇದು ನನ್ನಿಂದ ಉಂಟಾಯಿತು ಎನ್ನುವ ಭಾವನೆ ನಿನ್ನಲ್ಲಿ ಬರುವಂಥದ್ದಾಗಿದೆ. ಆದ್ದರಿಂದ ದೇವರು ನ್ಯಾಯಸ್ಥಾಪಕರು 7ನೇ ಅಧ್ಯಾಯದ 2ನೇ ವಾಕ್ಯದವರು ಏನು ಹೇಳ್ತಾರೆ ಅಂತ ಗಮನಿಸಿ ನೋಡಿ. ಆಗ ಯೆಹೋವನು ಗಿದ್ಯೋನನಿಗೆ, ನಾನು ಮಿದ್ಯಾನ್ಯರನ್ನು ನಿನ್ನಲ್ಲಿರುವಂತಹ ಜನಗಳಲ್ಲಿ ಒಪ್ಪಿಸಿಕೊಡುವುದಕ್ಕೆ ಅವರು ಅಧಿಕವಾಗಿದ್ದಾರೆ, ಆದ್ದರಿಂದ ಅವರನ್ನು ಒಪ್ಪಿಸಿಕೊಡುವುದಿಲ್ಲ. ನನ್ನ ಕೈ ನನ್ನನ್ನು ರಕ್ಷಿಸಿತ್ತು ಎಂಬುದಾಗಿ ಇಸ್ರಾಯೇಲ್ ನನಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ ಆಸ್ಪದವಾಗುತ್ತದೆ. ನಾಳೆ ಗೆದ್ದರೆ ಏನು ಮಾಡ್ತೀರಾ? ನಾವು 37,000 ಮಂದಿ ಓದ್ವಿ, ಧ್ವಂಸ ಮಾಡಿದ್ವಿ ಅಲ್ವಾ, ಓಡಿಸಿದ್ವಿ ಅಲ್ವಾ, ಯಾರ ಬಳಿ ಎಂಬುದಾಗಿ ಮಾತಾಡ್ತಾರೆ. 300 ಮಂದಿ ಹೋದರೆ ಅಲ್ಲಿ ನಿಂತ 30,000 ಮಂದಿಯನ್ನು ನಾವು 300 ಮಂದಿ ಜಯಿಸಿದ್ವಿ, ಇದು ನಮ್ಮಿಂದ ಉಂಟಾಗಲಿಲ್ಲ, ಅಸಾಧ್ಯವಾಗಿ ದೇವರಿಂದ ಉಂಟಾಗಿದ್ದೀವ ಮಾತಾಡ್ತೀರಲ್ವಾ. ಯಾಕೆ ಆ ರೀತಿ ಮಾತಾಡಬೇಕು? ಯಾಕೆ ಅವರು ಹೋಗಿ ಜಯಿಸಿ ಬರಲಿ, ಯಾಕೆ ಆ ರೀತಿ ಮಾತಾಡಬೇಕು? ದೇವರಿಂದಲೇ ಉಂಟಾಯಿತು ಅಂತ ಯಾಕೆ ಮಾತಾಡಬೇಕು ಅಂದರೆ, ಒಂದು ಸ್ಥಳದಲ್ಲಿ ನೀನು ಗೆಲ್ಬೋದು, ಅಲ್ಲಿ ಜಯಿಸಿದ ಕೂಡಲೇ ನಮ್ಮಿಂದ ಉಂಟಾಯಿತು ಎನ್ನುವಂತಹ ಆ ಹೆಗ್ಗಳಿಕೆ ಬರುತ್ತದೆ. ನಮ್ಮಿಂದ ಎಲ್ಲ ಮಾಡೋಕ್ಕೆ ಸಾಧ್ಯ, ನಮಗೆ ಎಷ್ಟು ವ್ಯಕ್ತಿಗಳಿದ್ದಾರೆ, ಎಷ್ಟು ಜನಗಳಿದ್ದಾರೆ, ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಎಂಬುದಾಗಿ ನಿನ್ನ ಗಮನ, ನಿನ್ನ ನಂಬಿಕೆ ಕರ್ತನ ಬಳಿಯಿಂದ ಶಾರೀರಿಕವಾಗಿ ಮಾರ್ಪಡುತ್ತದೆ. ಅದು ನಿನ್ನನ್ನು ಅಪಾಯದಲ್ಲಿ ನಿಲ್ಲಿಸುತ್ತದೆ. ಆ ರೀತಿ ನಡೆದಂಥ ಒಂದು ಘಟನೆ ನಿಮಗೆ ಹೇಳ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋಶುವನ ಪುಸ್ತಕದಲ್ಲಿ ಒಂದು ಸಂಭವವನ್ನು ನೋಡ್ಬೋದು. ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಅದನ್ನು ವಿವರವಾಗಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅವರು ಪ್ರಯಾಣವಾಗಿ ದಾಟಿ ಬರ್ತಿರಬೇಕಾದ್ರೆ ಯೆರಿಕೋ ಎನ್ನುವಂತಹ ಒಂದು ದೊಡ್ಡ ಪಟ್ಟಣ ಪಕ್ಕದಲ್ಲಿ ಬರುತ್ತದೆ. ಇದರ ಮಾರ್ಗವಾಗಿ ಅವರು ದಾಟಿ ಹೋಗಬೇಕು. ಅರಸನ ಬಳಿ ರಿಕ್ವೆಸ್ಟ್ ಮಾಡ್ತಾರೆ. ಅದು ಒಂದು ಆ ದಿನದಲ್ಲಿ ಬಹಳ ಹೆಸರುವಾಸಿಯಾಗಿರುವಂಥ ಒಂದು ರಾಜ್ಯ. ಅದರ ಕೋಟೆಯ ಗೋಡೆ ನೋಡಬೇಕಾದ್ರೆ ಜನಗಳು ಅನೇಕರು ಅಲ್ಲಿ ಬರ್ತಾ ಇದ್ರು, ಯಾರದನ್ನು ಮುಟ್ಟಕ್ಕಾಗಲ್ಲ, ಅದರ ಪಕ್ಕದಲ್ಲಿ ಯಾರು ಹೋಗೋಕ್ಕಾಗಲ್ಲ, ಬಲಿಷ್ಠವಾದ ರಾಜ್ಯವಾಗಿತ್ತು. ಆ ಅರಸನ ಬಳಿ ರಿಕ್ವೆಸ್ಟ್ ಮಾಡ್ತಾರೆ, ಅಯ್ಯ ನಿಮ್ಮ ಕೋಟೆಯ ಬಾಗಿಲನ್ನು ನೀವು ತೆರೆದರೆ ನಾವು ಹಾಗೆ ಒಂದು ಓರವಾಗಿ ಯೆರಿಕೋವನ್ನು ದಾಟಿ ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ಈ ಅರಸನು ಮುಂಚಿತವಾಗಿ ಏನು ಕೇಳ್ಪಟ್ಟಿದ್ದ ಅಂದರೆ, ಈ ಇಸ್ರಾಯೇಲ್ಯರು ನಿಮ್ಮ ದಾರಿಯಲ್ಲಿ ಬಂದರೆ ಆ ದೇಶವನ್ನೇ ಏನು ಇಲ್ದಂಗೆ ಮಾಡಿಬಿಡ್ತಾರೆ, ಅವ್ರಿಗೆ ಮಾತ್ರ ದಾರಿ ಬಿಡಬೇಡ ಎಂಬುದಾಗಿ ಈ ರೀತಿಯಾಗಿ ಅವರು ಮಾತಾಡ್ತಾರೆ. ಒಳಗೆ ಬಂದರೆ ಇರುವ ಪ್ರತಿಯೊಂದನ್ನು ಅಪಹರಿಸಿ ಬಿಡುತ್ತಾರೆ. ಅದು ಅಲ್ಪ ಸ್ವಲ್ಪ ಇಲ್ಲ, 35 ಲಕ್ಷ ಜನ ಒಳಗೊಂಡಿರುವಂಥ ಒಂದು ಪಡೆ ಎಂಬುದಾಗಿ ಭಯಪಡಿಸಿದ್ದಾರೆ. ಆದ್ದರಿಂದ ಅವನು ಕದವನ್ನು ಮುಚ್ಚಿದ. ಕೋಟೆಯ ಬಾಗಿಲು ಬಹಳ ದೊಡ್ಡದು ಎಂದರೆ ರಾಹಾಬಳೆನ್ನುವಂತಹ ಒಬ್ಬ ವೇಶ್ಯೆಯ ಮನೆ ಇರ್ತಂತೆ. ಆಮೇಲೆ ಒಂದು ಮನೆ ಗೋಡೆ ಮೇಲಿರೋದಾದರೆ ಆ ಗೋಡೆ ಎಷ್ಟು ಘನವಾಗಿರ್ಬೋದು. ಎಷ್ಟೋ ಏಳು ನೋಡಿದ್ರು, ದೇವರ ಬಳಿ ಪ್ರಾರ್ಥನೆ ಮಾಡಿದ್ರು, ದೇವರು ಹೇಳಿದ್ರು ನೀವು ಹೊರಟು ಹೋಗಿ ಅದನ್ನು ಸುತ್ತಿರಿ. ಆ ಸಂಭವ ನಿಮಗೆ ಗೊತ್ತು. ಅವರು 7ನೇ ದಿವಸ 7 ಬಾರಿ ಸುತ್ತಿ ಆರ್ಭಟಿಸಿದಾಗ ಆ ಗೋಡೆ ಕೆಳಗೆ ಬಿದ್ದಿತು. ಅವನವನು ತನ್ನ ಪಡೆಗಳನ್ನು ಒಳಗೆ ನುಗ್ಗಿಸಿ ಆ ಯೆರಿಕೋ ಪಟ್ಟಣವನ್ನು ಸೂರೆ ಮಾಡಿದ್ರು. ಅದರಲ್ಲಿ ಬೆಂಕಿ ಹಚ್ಚಿದ್ರು. ಒಳ್ಳೆಯ ವಸ್ತುಗಳಲ್ಲಿ ಸಿಕ್ಕಿದ್ವು. ಜಯಿಸಿದರು ಆ ಪಟ್ಟಣವನ್ನು. ಅವರು ಯಾರು ಮುಟ್ಟಕ್ಕಾಗದಿರುವಂತಹ ಒಂದು ಸ್ಥಳವನ್ನು ಅವರು ತಲುಪಿದರು, ಜಯಿಸಿದರು. ಅದನ್ನು ದಾಟಿ ಹೋಗ್ತಾರೆ. ದಾಟಿ ಹೋದರೆ 7ನೇ ಅಧ್ಯಾಯದಲ್ಲಿ ಆಯಿ ಎನ್ನುವಂತಹ ಒಂದು ಚಿಕ್ಕ ಪಟ್ಟಣ, ಚಿಕ್ಕ ಗ್ರಾಮ, ಬಹಳ ಜನ ಇಲ್ಲ, ಒಂದು 2,000 ಮಂದಿ ಇದ್ದಾರೆ ಅಷ್ಟೇ. ಆಗ ಇವರೇನು ಅನ್ಕೊಂಡ್ರು ಅಂದರೆ, ನಮ್ಮ ಬಳಿ ದೊಡ್ಡ ಪಡೆ ಇದೆಯಲ್ಲ, ಯೆರಿಕೋ ಪಟ್ಟಣವನ್ನೇ ಧ್ವಂಸ ಮಾಡಿದ್ವಿ, ಯೆರಿಕೋವನ್ನೇ, ಅಷ್ಟು ದೊಡ್ಡ ಅರಸ, ದೊಡ್ಡ ಸೈನ್ಯ, ದೊಡ್ಡ ಗೋಡೆ, ದೊಡ್ಡ ಕೋಟೆ, ನಾವು ಅವರನ್ನು ಏನಿಲ್ಲದಂತೆ ಮಾಡಿಬಿಟ್ವಿ. ಇವಾಗ ಹೇಳ್ತಾರೆ, ಅನಂತರ ಒಂದು ನಗರ ಬರುತ್ತದೆ ಕಣ್ರಿ, ಆಯಿ ಎಂಬುದಾಗಿ ಒಂದು ಊರು ಬರುತ್ತದೆ. ಇದರ ಮೇಲೆ ನಾವು ಜಗಳ ಆಡುವಂಥ ಅವಶ್ಯವಿಲ್ಲ, ಏನು ಮಾಡೋದು ಎಂಬುದಾಗಿ ಅವರು ಕೇಳ್ತಾರೆ. ಯೆಹೋಶುವ ತನ್ನ ಬಳಿ ಇದ್ದಂತಹ ಕೆಲವು ಗೂಢಚಾರರನ್ನು ಅಲ್ಲಿ ಕಳಿಸ್ಕೊಡ್ತಾರೆ. ಅವರು ಆ ಪಟ್ಟಣವನ್ನು ಹೋಗಿ ಒಂದು ರಿಪೋರ್ಟ್ ತರ್ತಾರೆ. ಓದಿ ನೋಡೋಣ, ಗಮನಿಸಿರಿ. ಯೆಹೋಶುವ 7ನೇ ಅಧ್ಯಾಯ 2ನೇ ವಾಕ್ಯದಿಂದ, ಯೆಹೋಶುವನು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೆತಾವೇನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು.
ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂದಿರುಗಿ ಬಂದು ಯೆಹೋಶುವನಿಗೆ ಅವರು ಹೇಳುವ ಸ್ಟೇಟ್ಮೆಂಟನ್ನು ಗಮನಿಸಿರಿ. ಎಲ್ಲ ಜನರು ಹೋಗುವುದು ಅವಶ್ಯವಿಲ್ಲ, ಯಾಕಂದರೆ ನಮ್ಮ ಬಳಿ ಬಹಳ ಜನ ಇದ್ದೀವಿ, ನಾವು ದೊಡ್ಡ ಎರಿಕೋವನ್ನೇ ಹೊಡೆದಿದ್ದೇವೆ, ನಾವು ಹೋಗುವಂಥ ಅವಶ್ಯವಿಲ್ಲ. 2 ಅಥವಾ 3,000 ಮಂದಿ ಹೋದರೆ ಸಾಕು, ಅವರ ಪಟ್ಟಣವನ್ನು ಜಯಿಸಬಹುದು. ಎಲ್ಲರನ್ನ ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ, ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು. ಅವರು ಬಲಹೀನತೆ, ಸ್ವಲ್ಪ ಮಂದಿ ಮಾತ್ರ ಇದ್ದಾರೆ, ಯಾಕೆ ಇಷ್ಟು ಮಂದಿ ಹೋಗ್ಬೇಕು, 2,000 ಮಂದಿ ಸಾಕು ಕಣ್ರಿ ಎಂಬುದಾಗಿ ಹೇಳಿದ್ರು. ಹಾಗಾದರೆ ಅವನ ದೃಷ್ಟಿಯಲ್ಲಿ ಏನು ಬಂತು ಅಂದರೆ, ನಾವು ಎಷ್ಟು ದೊಡ್ಡ ಯುದ್ಧವನ್ನು ನೋಡಿದ್ವಿ, ಇದು ಒಂದು ಚಿಕ್ಕ ಸ್ಥಳ, ಇದಕ್ಕಾಗಿ ನಾವು ಅಷ್ಟೊಂದು ಮಂದಿ ಹೋಗಬೇಕು ಎಂಬುದಾಗಿ ಹೇಳಿ ಅವರ ಮನದಲ್ಲಿ ಒಂದು ರಹಸ್ಯವಾಗಿ ತಮ್ಮ ಒಂದು ಮಾಂಸದ ಕುರಿತಾಗಿ, ತಮ್ಮ ಭಾವನೆಗಳ ಕುರಿತಾಗಿ ಒಂದು ಆಲೋಚನೆ ಬಂದಿತ್ತು ಅವರಲ್ಲಿ. ಆ ರೀತಿಯ ಜನಗಳಲ್ಲಿ ಹೆಚ್ಚು ಕಡಿಮೆ 3,000 ಮಂದಿ ಮಾತ್ರ ಅಲ್ಲಿ ಆ ಸ್ಥಳಕ್ಕೆ ಹೋದರು. ಆದರೂ ಅವರು ಈ ಮನುಷ್ಯರ ಮುಂಭಾಗದಲ್ಲಿ ಬೆನ್ನು ತೋರಿಸುವವರಾದರು. 3,000 ಮಂದಿ ಅಂತ ಅಂಡರ್ಸ್ಟಿಮೇಟ್ ಮಾಡಿದ್ರು ಅವರು. 3,000 ಮಂದಿ ಹೋದ್ರು. ಈ ಜನಗಳು ಖಡ್ಗವನ್ನು ಹಿಡಿದು ಹೊಡೆಯಕ್ಕೆ ಶುರು ಮಾಡಿದ್ರೆ ಇವರು ಬೆನ್ನು ತೋರಿಸಿ ಓಡ್ತಾ ಇದ್ದಾರೆ. ಅನೇಕರು ಸತ್ತು ಹೋದರಲ್ಲಿ. ಯೆಹೋಶುವ ಎದುರು ನೋಡಲೇ ಇಲ್ಲ. ಏನಪ್ಪ ಇದು, ಯಾಕೆ ಈ ರೀತಿ ಆಯಿತು? ಇದುವೇ, ನೀವು ನಿಮ್ಮ ಮಾಂಸವನ್ನು ನಂಬಲು ಆರಂಭಿಸಬೇಕಾದ್ರೆ ಎಣಿಸುವುದಕ್ಕಿಂತ ಮೀರಿ ಎಣಿಸ್ತೀರ ನೋಡಿ, ಎದುರಿಯನ್ನ ಅಂಡರ್ಸ್ಟಿಮೇಟ್ ಮಾಡ್ತೀರ ನೋಡಿ. ಇವೆಲ್ಲ ನಿಮಗೆ ಮುಂಚಿತವಾಗಿ ನಡೆದಂತಹ ಜಯದ ಒಂದು ಮಮತೆ, ಆ ಗರ್ವ, ಅದು ಬಂದು ಬಿಡಬಾರದು. ಇದು ಬಂದು ಎಲ್ಲಾದರೂ ಹೋಗಿ ನಿಂತು ಬಿಡಬಾರದು. ನಮ್ಮ ಬಳಿ ಬಹಳ ಜನ ಇದ್ದಾರೆ, ಬಾಣಗಳು ಉಂಟು, ಜನರಿದ್ದಾರೆ ಎಂಬುದಾಗಿ ಹೇಳಿ ನೀನು ಎಲ್ಲಾದರೂ ಹೋಗಿ ಕೈ ಚಾಚಿ ಅವನು ನಿಮ್ಮನ್ನು ಓಡಿಸಿ ಇರುವುದೆಲ್ಲವನ್ನ ಕಳಕೊಂಡು ಹಿಂದಿರುಗಿ ಓಡಿ ಬರಬಾರದು. ಆದ್ದರಿಂದ ದೇವರು ಏನು ಮಾಡ್ತಾರೆ, ನಿನ್ನಿಂದ ಇದು ಬಂದಿತು ಎಂಬುದಾಗಿ ನೀನು ನಂಬಬಾರದು. ಆ ರೀತಿ ನಂಬಿದ್ರೆ ಅದು ಬಲಹೀನತೆ. ನನ್ನಿಂದ ಬಂದಿತು ಎಂಬುದಾಗಿ ನಂಬಿದರೆ ಅದು ನಿನಗೆ ಬಲ. ಅದಕ್ಕೆ ನೀನು ಸ್ವಲ್ಪವಾಗಿರಬೇಕು, ಆಗ ನನ್ನ ಬಲ ಪರಿಪೂರ್ಣವಾಗುವುದು ಎಂಬುದಾಗಿ ದೇವರು ಹೇಳುತ್ತಾರೆ. ನೋಡಿದ್ರ, 2ನೇ ಕಾರ್ಯ, ಬಲವುಳ್ಳದ್ದನ್ನು ನಾಚಿಕೆ ಪಡಿಸುವುದಕ್ಕೆ ಬಲಹೀನವಾದವುಗಳನ್ನು ದೇವರು ಉಪಯೋಗಿಸುತ್ತಾರೆ. 1 ಕೊರಿಂಥದವರೆಗೆ 1ನೇ ಅಧ್ಯಾಯ 27ರಿಂದ 29ರವರೆಗಿರುವಂತಹ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತುಗಳನ್ನು ಗಮನಿಸಿ ನೋಡೋಣ. ಅಪೊಸ್ತಲನಾದ ಪೌಲನು ಎಷ್ಟೊಂದು ದೊಡ್ಡ ಸೇವೆಯನ್ನು ಮಾಡಿದವರು, ಎಷ್ಟೋ ಅದ್ಭುತಗಳನ್ನು ಮಾಡಿದವರು. ಅವರ ಒಂದು ವಸ್ತ್ರದಲ್ಲಿರುವಂತಹ ಕರ್ಚಿಫನ್ನು ತಗೊಂಡು ಹಾಕಿದ್ರೂ ಕೂಡ ಅದ್ಭುತ ನಡೀತಾ ಇತ್ತು. ದೊಡ್ಡ ಒಬ್ಬ ಪ್ರಸಂಗಿಯವರು, ಹಲವು ಕಡೆ ಸಭೆಗಳನ್ನು ಸ್ಥಾಪಿಸಿದವರು. ಅವರ ಬಗ್ಗೆ ಹೇಳುವ ಅವಶ್ಯವಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಅವರಿಗೆ ಶಾರೀರಿಕವಾಗಿ ಒಂದು ಬಲಹೀನತೆ ಇತ್ತು. ಅದು ಏನು ಬಲಹೀನತೆ ಎಂಬುದಾಗಿ ಅದನ್ನು ಯಾರೂ ಹೇಳಿಲ್ಲ ಅಲ್ಲಿ. ಆದರೆ ಅವರಿಗೊಂದು ಬಲಹೀನತೆ ಇತ್ತು. ಆ ಬಲಹೀನತೆ ಇವರನ್ನು ಸೇವೆ ಮಾಡಲು ಬಿಡದ ಹಾಗೆ ಆಗಾಗ ಚುಚ್ಚುತ್ತಲೇ ಇತ್ತು. ಆಗ ತಕ್ಷಣ ಅವರು ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ, ಎಷ್ಟೋ ಮಂದಿಗೆ ಬಿಡುಗಡೆ ಆಗ್ತಾ ಇದೆ, ಎಷ್ಟೋ ಮಂದಿ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ, ನಮ್ಮ ಮುಖಾಂತರವಾಗಿ ಎಷ್ಟೊಂದು ಅತಿಶಯ ನಡೆದಿದೆ, ಆದರೆ ನನಗೆ ಶರೀರದಲ್ಲಿ ಒಂದು ಮುಳ್ಳಿದೆ. ನಾನು ಸೇವೆ ಮಾಡುವಾಗಲೆಲ್ಲ ಚೆನ್ನಾಗಿ ಮಾಡಬೇಕು ಎಂಬುದಾಗಿ ಭಾವಿಸಬೇಕಾದರೆ ಒಂದು ಮುಳ್ಳು ಚುಚ್ಚುತ್ತದೆ ಎಂಬುದಾಗಿ ದೇವರ ಬಳಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರು. ಆ ಸಂಭವವನ್ನು ಬರೆಯುತ್ತಾರೆ, ಗಮನಿಸುವಿರಿ. ದೇವರು ಹೇಳುತ್ತಾರೆ, ಪೌಲನ ಮುಳ್ಳು, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯ. ಅದರಲ್ಲಿ ಅವರು ಹೇಳ್ತಾರೆ, ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನಗೆ ಶರೀರದಲ್ಲಿ ನಾಟಿದೆಯೋ. ಆ ಮುಳ್ಳು ಯಾಕೆ ನಾಟಲ್ಪಟ್ಟಿದೆ ಆಮೇಲೆ ಅವರಿಗೆ ಗೊತ್ತಾಗುತ್ತದೋ. ಅವ್ರು ಹೇಳ್ತಾರೆ, ನನಗೆ ವಿಶೇಷವಾಗಿರುವ ಕಾರ್ಯವನ್ನು ದೇವರು ತಿಳಿಸಿದ್ದಾರೆ. ಸಭೆಗಳ ಕುರಿತಾಗಿರುವ ರಹಸ್ಯಗಳು, ಜನಗಳ ಕುರಿತಾಗಿರುವ ರಹಸ್ಯಗಳು, ಬರುವಿಕೆ ಕುರಿತಾಗಿರುವ ರಹಸ್ಯಗಳು ಬಹಳ ಕೊಟ್ಟಿದ್ದಾರೆ. ಅದನ್ನಿಟ್ಟು ಯಾರಿಗೂ ದೇವರು ಇಷ್ಟೊಂದು ಪ್ರಕಟಿಸಿಲ್ಲ, ನನಗೆ ಪ್ರಕಟಿಸಿದ್ದಾರೆ ಎಂಬುದಾಗಿ ನಾನು ಭಾವಿಸದ ಹಾಗೆ ನೀನು ಕೂಡ ಒಬ್ಬ ಶರೀರಧಾರಿಯೇ, ನೀನು ಬಲಹೀನತೆ ಉಳ್ಳವನೇ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನ್ನ ಶರೀರದಲ್ಲಿ ಒಂದು ಮುಳ್ಳನ್ನು ಕೊಟ್ಟಿದ್ದಾರೆ. ನೋಡಿ, ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಸ್ವಲ್ಪ ಆ ರೀತಿ ಭಾವಿಸಿದರೆ ಒಂದು ಮುಳ್ಳು ಚುಚ್ಚುತ್ತೆ. ತಕ್ಷಣ ಅಯ್ಯೋ, ನಾನು ಬಲಹೀನನು, ನನ್ನ ಶರೀರದಲ್ಲಿ ಮುಳ್ಳನ್ನು ಹೊರುತ್ತಿದ್ದೀನಲ್ಲ, ಆ ನೆನಪು ಬಂದ ಕೂಡಲೇ ಆ ಗರ್ವ ಪೂರ್ತಿಯಾಗಿ ಮರೆತೋಗುತ್ತದೆ ನನಗೆ.
ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಇದು ಮಾತ್ರ ಇಲ್ಲದೇ ಇದ್ದರೆ ನಾವು ಎಷ್ಟು ಚೆನ್ನಾಗಿ ಸೇವೆ ಮಾಡ್ಬೋದಲ್ಲವೇ? ಆ ಒಂದು ಬಲಹೀನತೆ ಇರುವುದರಿಂದ ತಾನೇ ನಮಗೆ ಪರಿಪೂರ್ಣವಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಆದರೆ ಅವರಿಗೆ ಗೊತ್ತಿಲ್ಲ, ಈ ಒಂದು ಬಲಹೀನತೆಯೇ ಅವರ ಬಲ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆಗ ಅವರು ಅಂದುಕೊಳ್ಳುತ್ತಾರೆ, ಈ ಬಲಹೀನ ಮಾತ್ರ ಇಲ್ಲದೇ ಇದ್ದರೆ ಇನ್ನೂ ಅಧಿಕವಾಗಿ ತೀವ್ರವಾಗಿ ದೇವರ ಸೇವೆಯನ್ನು ಮಾಡಬಹುದಿತ್ತಲ್ವಾ ಎಂಬುದಾಗಿ ಅವರು ಭಾವಿಸಿ ಪ್ರಾರ್ಥನೆ ಮಾಡುತ್ತಾರೆ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. ನೋಡಿದ್ರ, ಅವರಿಗೆ ಅವಾಗಲೇ ಗೊತ್ತಾಯಿತು, ಈ ಬಲಹೀನತೆಯನ್ನು ಯಾವುದಾಗಿ ಭಾವಿಸಿದರೋ, ನನ್ನ ಬಲ ಎಲ್ಲಿ ಕೊರತೆ ಆಗ್ತಿದೆ ಅಂತ ನೋಡಿದ್ರೋ ಅದುವೇ ಅವರ ಬಲ. ನೀನು ಬಲಹೀನತೆ ಪಡುವಂಥ ಆ ಸ್ಥಳದಲ್ಲಿಯೇ ನಾನು ನನ್ನ ಬಲವನ್ನು ಪ್ರಕಟಿಸುತ್ತೇನೆ. ಹಾಗಾಗಿ ದೇವರು ಹೇಳ್ತಾರೆ, ಆದರೆ ಇವರು ಅಂದುಕೊಂಡರು ಆ ಸ್ಥಳ ನನಗೆ ಬಲವಾಗಿದ್ದರೆ ನಾನಿನ್ನೂ ಸೇವೆ ಬಲವಾಗಿ ಮಾಡ್ಬೋದಲ್ಲ. ಆ ಸ್ಥಳವನ್ನು ಬಲಪಡಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು? ಈ ಮುಳ್ಳನ್ನು ನೀಗಿಸಬೇಕು ಅಂತ ಅಂದ್ಕೊಂಡ್ರು. ಆದರೆ ದೇವರು ಹೇಳಿದರು, ನಿನ್ನನ್ನು ಚುಚ್ಚುವುದು ಇಲ್ಲವಾ? ನಿನ್ನ ಬಲಹೀನತೆ ಯಾವುದನ್ನು ಬಲಹೀನತೆ ಅಂತ ನೋಡ್ತೀಯೋ ಆ ಬಲಹೀನತೆಯೇ ನಿನ್ನ ಮಹಿಮೆ, ಅದುವೇ ನಿನ್ನನ್ನು ಮೇಲೆತ್ತುವಂಥ ಕಾರ್ಯ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ತಕ್ಷಣ ಕಂಡುಕೊಂಡರು, ಆಗ ನನ್ನ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷ ಪಡುತ್ತೇನೆ. ನನ್ನ ಬಲಹೀನತೆಯಲ್ಲಿಯೇ ಬಲ ಪೂರ್ಣ ಸಾಧಕವಾಗುತ್ತದೆ. ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, 10ನೇ ವಾಕ್ಯದಲ್ಲಿ, ಆ ರೀತಿಯಾಗಿ ನಾನು ಬಲಹೀನವಾಗಿರುವಾಗಲೇ ಬಲವುಳ್ಳವನಾಗಿದ್ದೇನೆ. ಆದ್ದರಿಂದ ಕ್ರಿಸ್ತನ ನಿಮಿತ್ತವಾಗಿ ನನಗೆ ಬರುವಂತಹ ಬಲಹೀನತೆಗಳಲ್ಲಿ, ನಿಂದನೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಕಷ್ಟಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿ ನಾನು ಪ್ರಿಯನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಬಲಹೀನತೆ, ಒಂದು ಕೊರತೆ, ಇದು ಬರುವಾಗಲೇ ದೇವರ ಮಹಿಮೆ ಪ್ರಕಟವಾಗುತ್ತದೆ. ಕೊರತೆ ನಾವು ಅಂದುಕೊಳ್ಳುತ್ತೇವೆ ಬಹಳ ಇದ್ದರೆ ಜಾಸ್ತಿ ಮಾಡ್ಬೋದಲ್ಲ ಅಂತ. ಪೇತ್ರನು, ಯೋಹಾನನು ದೇವಾಲಯಕ್ಕೆ ಹೋಗ್ತಾರೆ. ಹೋಗುವ ದಾರಿಯಲ್ಲಿ ಒಬ್ಬ ಬಡ ಭಿಕ್ಷುಕ ಇರುತ್ತಾನೆ. ಅವನು ಕೇಳ್ತಾನೆ, ಅಯ್ಯ, ಧರ್ಮ ಮಾಡಿ ನನಗೆ ಇಲ್ಲಿ ಊಟ ಮಾಡುವುದಕ್ಕೆ ಏನಾದರೂ ಹಣವನ್ನು ಕೊಡ್ರಿ ಎಂಬುದಾಗಿ ಕೇಳ್ತಾನೆ. ತಕ್ಷಣ ಪೇತ್ರನು ಅಲ್ಲಿ ನಿಂತು ಅವನ ದೃಷ್ಟಿಸಿ ನೋಡಿ, ಬೆಳ್ಳಿಯು ಬಂಗಾರ ನನ್ನ ಬಳಿ ಇಲ್ಲ, ನನ್ನ ಬಳಿ ಇರುವುದನ್ನು ನಾನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಎಂಬುದಾಗಿ ಹೇಳ್ತಾನೆ. ಎದ್ದು ನಡೆ. ತಕ್ಷಣ ಅವನು ಎದ್ದು, ಅವನ ಕೈಗಳು ಕಾಲುಗಳು ಎಲ್ಲವೂ ನೆಟ್ಟಗಾಗಿ ಗ್ರ್ಯಾಜುಲ ಗುಣ ಆಗಲಿಲ್ಲ. ವಾಕ್ಯದಲ್ಲಿ ಓದ್ ನೋಡಿ, ತಕ್ಷಣ ಅವನು ಎದ್ದು ಅವನ ಕೈ ಕಾಲುಗಳು ಬಲವಾಗಿ ಜಿಗಿದು ಓಡೋದ. ಜಿಗಿಯುತ್ತಾನೆ. ಹೇಗೆ ಇಷ್ಟು ದಿನ ಕೂತಿದ್ದವನು ಜಿಗಿತಾ ಇದ್ದಾನೆ ಎಂಬುದಾಗಿ. ಈಗ ಅವನು ಬಂದು ಮೊದಲ ಕಾರ್ಯ ಭಿಕ್ಷೆ ಕೇಳ್ತಾ ಇದ್ದಾನೆ. ಇವ್ರು ಹೇಳ್ತಾರೆ, ಬೆಳ್ಳಿ ಬಂಗಾರ ನನ್ನ ಬಳಿ ಇಲ್ಲ. ಹಾಗಾದರೆ ಅವರು ಸುಮ್ಮನೆ ಹೇಳುವಂಥ ಕಾನ್ವರ್ಸೇಷನ್ ಥರ ಕಾಣಿಸುತ್ತಲ್ಲಿ, ಬೆಳ್ಳಿ ಬಂಗಾರ ನನ್ನ ಬಳಿ ಇಲ್ಲ ಎನ್ನುವುದೇ ನನ್ನ ಒಂದು ಬಲ. ಬೆಳ್ಳಿ ಬಂಗಾರ ನನ್ನ ಬಳಿ ಇದ್ದರೆ ಅದು ಬಲಹೀನತೆ. ಈಗ ಹಿಂಗೆ ಯೋಚನೆ ಮಾಡಿ ನೋಡಿ, ಪೇತ್ರನ ಬಳಿ ಒಂದು 10 kg ಬಂಗಾರ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು 5 kg ಇದೆ ಅಂತ ಇಟ್ಕೊಳ್ಳೋಣ. ಯೋಹಾನನ ಬಳಿಯಲ್ಲಿ ಒಂದು 5 kg ಇದೆ ಅಂತ ಇಟ್ಕೊಳ್ಳೋಣ. ಇವರಿಬ್ಬರು ದೇವಾಲಯಕ್ಕೆ ಹೋಗ್ತಾರೆ. ಆ ಭಿಕ್ಷುಕ ಅಲ್ಲಿ ಭಿಕ್ಷೆ ಬೇಡ್ತಾನೆ. ಏನು ಕೇಳ್ತಾರೆ ಅಲ್ಲಿ? ಇಬ್ಬರು ಒಂದು 10 ಗ್ರಾಮ್ ಅವನಿಗೆ ಭಿಕ್ಷೆ ಹಾಕಿ ಮುಂದೆ ಹೋಗ್ತಿದ್ರು. ಅವರ ಬಳಿ ಇಲ್ಲದೇ ಇದ್ದದ್ರಿಂದನೇ ಅವರು ತಮ್ಮ ಬಳಿ ಇರುವಂತಹ ದೇವರ ಮಹಿಮೆಯನ್ನು ಅವನ ಮೇಲೆ ಅವರು ಪ್ರಯೋಗ ಮಾಡಿದರು. ಹಾಗಾಗಿ ಇವಾಗ ಹೇಳಿ, ಅಲ್ಲಿ ಅದ್ಭುತ ನಡೆದದ್ದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಪೇತ್ರನ ಬಳಿಯಲ್ಲಿಯೂ ಯೋಹಾನನ ಬಳಿಯಲ್ಲಿಯೂ ಏನು ಇಲ್ಲದೇ ಇದ್ದದ್ದೇ. ಇದ್ದಿದ್ರೆ ಏನು ನಡೀತಾ ಇತ್ತು? ಇದ್ರೆ ಅವರು ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಅಯ್ಯ ಅಂತ ಹೇಳಿದ್ರೆ ಬಲಗೈಯಲ್ಲಿ ಅವರು ದುಡ್ಡು ಕೊಟ್ಟು ಮುಂದೆ ಹೋಗ್ತಿದ್ರು. ಇಲ್ಲದೇ ಇರುವುದರಿಂದ ಯೋಚನೆ ಮಾಡಿದ್ರು, ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ಅವರು ಪರಿಗಣಿಸಿ ನನ್ನ ಬಳಿ ಒಬ್ಬ ಭಿಕ್ಷೆ ಬೇಡದ್ನಲ್ಲ, ಇವನಿಗೇನಾದರೂ ಮಾಡಬೇಕಲ್ವಾ? ಬೆಳ್ಳಿ ಬಂಗಾರ ನನ್ನ ಬಳಿ ಇಲ್ಲ, ನನ್ನ ಬಳಿ ಇರುವುದನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಅವರು ಯೇಸುವಿನ ನಾಮ ಅಷ್ಟೇ ನಮ್ಮ ಬಳಿ ಇದೆ, ಅದು ಒಂದೇ ನಮ್ಮ ಬಳಿ ಇರುವುದು ಅಂತ ಹೇಳಿದರು. ಆಗ ಈ ಸಂಭವವನ್ನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ನೋಡಿದ್ರೆ ಅವ್ರು ಹೇಳ್ತಾರೆ, ಗಮನಿಸಿ, ನಮ್ಮ ಬಳಿ ಏನೂ ಇಲ್ಲ, ಅದುವೇ ಬಲವಾಗಿತ್ತು. ಚರಿತ್ರೆಯಲ್ಲಿ ನೀವು ಅದನ್ನು ಓದಲು ಸಾಧ್ಯ. ದೇವರ ಜನ ಕಷ್ಟಪಡಿಸಲ್ಪಟ್ಟರು, ಹಟ್ಟಲ್ಪಟ್ಟರು. ಅವರ ಕೈಯಲ್ಲಿ ಏನೂ ಇಲ್ಲ. ಪ್ರಥಮ ಶತಮಾನದಲ್ಲಿ ಸಭೆ ಬೆಳೆದು ಮುಂದುವರಿಯಿತು. ದೇವರ ಮಹಿಮೆ ಪ್ರಕಟವಾಯಿತು. ಕೆಲವು ವರ್ಷಗಳ ನಂತರ ರೋಮ ಸಾಮ್ರಾಜ್ಯ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡಿತು. ಅಲ್ಲಿಯವರೆಗೂ ವಿರೋಧ ಮಾಡಿದರು. ಇವರೆಲ್ಲ ಓಡಿ ತಿರುಗಾಡಿ ಎಲ್ಲ ಕಡೆ ಬಚ್ಚಿಟ್ಕೊಂಡು ಕೈಯಲ್ಲಿ ಏನೂ ಇಲ್ಲ, ಎಲ್ಲೂ ತಂಗಕ್ಕಾಗ್ತಿರಲಿಲ್ಲ, ಯಾವುದೂ ಶಾಶ್ವತ ಇರಲಿಲ್ಲ.
ದೇವಾಲಯ ಒಂದು ಚಿಕ್ಕ ಚಿಕ್ಕ ಸಭೆಗಳನ್ನು ಕಟ್ಟಿರ್ತಿದ್ರು. ತಕ್ಷಣ ಗೌರ್ಮೆಂಟ್ ವ್ಯಕ್ತಿಗಳು ಒಳಗೆ ಬಂದು ನುಗ್ತಾ ಇದ್ರು, ಎಲ್ಲವನ್ನ ಒಡೆದಾಕಿ ನಾಶ ಮಾಡಿ ಹೋಗ್ತಾ ಇದ್ರು. ಅವರ ಕೈಯಲ್ಲಿ ಏನೂ ಇಲ್ಲ, ಪೇತ್ರ ಹೇಳಿದ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾದ ಅದ್ಭುತಗಳು, ಪ್ರತ್ಯಕ್ಷವಾದ ಗುರುತುಗಳು, ಕರ್ತನ ಮಹಿಮೆ ಜನಗಳ ಒಳಗೆ ಪ್ರಕಟವಾಗಿ ಉಜ್ಜೀವನ ಕಾಡ್ಗಿಚ್ಚಿನ ಪಾದಿಯಲ್ಲಿ ಉರಿಯುತ್ತಾ ಇತ್ತು. ಕೆಲವು ವರ್ಷಗಳಾದ ನಂತರ ಅದೇ ರೋಮ ಸರ್ಕಾರ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿಕೊಂಡಿತು. ಕಡೆಯ ಅರಸನಾಗಿರುವ ಕಾನ್ಸ್ಟಂಟೈನ್ ಆತನು ಬಂದಾಗ ಅವನು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡ. ಅದನ್ನು ಅಧಿಕೃತ ಧರ್ಮ ಎಂಬುದಾಗಿ ಅರಿಕೆ ಮಾಡಿದ. ಅವಾಗಿದ್ದಂತಹ ಬಿಷಪ್ನವರು ಸೇವಕರನ್ನ ಎಲ್ಲರನ್ನ ಕರೆದು ಅವರಿಗೆ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟಿಕೊಟ್ಟು ಅವುಗಳಲ್ಲಿ ಅವರನ್ನು ಪ್ರಧಾನ ಧರ್ಮಗುರುಗಳಾಗಿ ಅವರು ಏರ್ಪಡಿಸಿದರು. ಆಗ ಕ್ರೈಸ್ತ ಧರ್ಮ ಹಾಗೆ ಟ್ರಾನ್ಸ್ಫಾರ್ಮ್ ಆಗಿ ಮುಂದಿನ ಹಂತದೊಳಗೆ ಪ್ರವೇಶ ಮಾಡ್ತು. ಈಗ ಇವರೇ ಅರಸನನ್ನು ಪ್ರತಿಷ್ಠೆ ಮಾಡಬೇಕು, ಅರಸನಿಗಿಂತ ಮೇಲೆ ಧರ್ಮಗುರುಗಳು, ಅವರು ಹೇಳಿದ್ದೇ ನಿಯಮ, ಅವರು ಬಂದು ಅರಸರ ಹಾಗೆ ಮಾರ್ಪಟ್ಟರು. ಆ ಕಾಲಘಟ್ಟಗಳಲ್ಲಿ ಕರ್ತನ ಅದ್ಭುತಗಳು ನಿಂತು ಹೋಯಿತು, ಅಭಿಷೇಕ ನಿಂತು ಹೋಯಿತು, ಉಜ್ಜೀವನ ನಿಂತು ಹೋಯಿತು. ಕಾರಣ ಏನು ಗೊತ್ತಾ? ಈಗ ಅವರ ಮಡಿಲಲ್ಲಿ ಹಣವು ಬಂದದ್ದಾಗಿದೆ, ಅವರ ಮಡಿಲಲ್ಲಿ ಸೌಲಭ್ಯಗಳು ಬಂದದ್ದಾಗಿದೆ, ಅವರ ಮಡಿಲಲ್ಲಿ ಅಧಿಕಾರ ಬಂದದ್ದಾಗಿದೆ. ಪೇತ್ರನ ಮಡಿಲಲ್ಲಿ ಕಾಸು ಇಲ್ಲ, ಹಣವೂ ಇಲ್ಲ, ಯೇಸು ಇದ್ದರು. ಇವಾಗ ಹೇಳಿ, ಕೊರತೆ ಎನ್ನುವುದು ಬಲವಾ? ಕೊರತೆ ಎನ್ನುವುದು ಬಲ. ಅಧಿಕ ಎನ್ನುವುದು ಬಲವಾ? ಅಧಿಕ ಎನ್ನುವುದು ಬಲಹೀನತೆ. ಆ ಅಧಿಕ ಸಭೆಯಲ್ಲಿ ಪ್ರವೇಶ ಮಾಡಿದ ಕೂಡಲೇ ಅನಂತರ ನೋಡಿ ಅಲ್ಲಿ ಏನೂ ನಡೀಲಿಲ್ಲ. ಅದು ಸರ್ಕಾರವಾಯಿತು, ಸರ್ಕಾರದ ರಾಜಕೀಯವಾಯಿತು. ಅರಸರನ್ನು ಏರ್ಪಡಿಸುವುದು, ನೇಮಿಸುವುದು, ಆರಾಧನೆ ಮಾಡುವುದು, ಜಗಳವಾಡುವುದು, ಆಸ್ತಿಗಳನ್ನು ಖರೀದಿ ಮಾಡುವುದು ದೊಡ್ಡ ದೊಡ್ಡ ಹಂತದಲ್ಲಿ. ಇದೇ ಕ್ರೈಸ್ತ ಧರ್ಮ ಬೇರೆ ಪರಿಮಾಣದಲ್ಲಿ ಒಳಗೆ ಪ್ರವೇಶ ಮಾಡಿತ್ತು. ಇದುವೇ ಆ ರಹಸ್ಯ. ಅದನ್ನೇ ಅವರಲ್ಲಿ ಹೇಳಲು ಬರುತ್ತಾರೆ. ಅವರಲ್ಲಿ ಏನು ಹೇಳಿರ್ಬೋದಾಗಿತ್ತು? ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಮಾತ್ರ ಹೇಳ್ಬೋದಾಗಿತ್ತಲ್ವಾ? ಆದರೆ ಅವರು ರಹಸ್ಯವನ್ನು ಹೇಳುತ್ತಾರೆ. ಬೆಳ್ಳಿಯು ಬಂಗಾರ ನಮ್ಮ ಬಳಿ ಇಲ್ಲ, ನಾವು ಬಲಹೀನತೆ ಉಳ್ಳವರು, ಆದ್ದರಿಂದ ಬಲವುಳ್ಳವರು. ನಮ್ಮ ಬಳಿ ಯೇಸುವಿನ ನಾಮ ಮಾತ್ರ ಇರುವಂಥದ್ದಾಗಿದೆ. ಅದನ್ನೇ ಅವರು ಹೇಳಲು ಬರುತ್ತಾರೆ. ಹಾಗಾಗಿ ಸತ್ಯವೇದ ಅದನ್ನೇ ಹೇಳುತ್ತದೆ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 27-29 ಓದ್ ನೋಡ್ರಿ. ಜ್ಞಾನಿಗಳನ್ನು ಆಶಾಭಂಗಪಡಿಸುವ ಹಾಗೆ ದೇವರು ಈ ಲೋಕದಲ್ಲಿ ಅಜ್ಞಾನಿಗಳನ್ನು ಉಚ್ಚರಣ ಆರಿಸಿಕೊಂಡರು ಎಂಬುದಾಗಿ, ಬಲಿಷ್ಠರನ್ನು ಆಶಾಭಂಗಪಡಿಸುವ ಹಾಗೆ ದೇವರು ಬಲಹೀನತೆ ಉಳ್ಳವರನ್ನು ಆರಿಸಿಕೊಂಡರು. ಇರುವಂಥವುಗಳನ್ನು ಇಲ್ಲದಂತೆ ಮಾಡುವ ಹಾಗೆ ಲೋಕದಲ್ಲಿರುವಂತಹ ಸರಳರನ್ನ, ಅಲ್ಪವಾಗಿರುವವರನ್ನ, ಇಲ್ಲದೇ ಇರುವಂಥವರು ಎಲ್ಲವೂ ಸ್ವಲ್ಪ, ಅವುಗಳನ್ನು ದೇವರು ಆರಿಸಿಕೊಂಡರು. ಯಾಕೆ ಅಂತ ಕೇಳಿದರೆ, ಶಾರೀರಿಕವಾಗಿರುವ ಯಾರೇ ಆಗಿರ್ಬೋದು, ದೇವರ ಮುಂದೆ ಅವರು ಹೊಗಳಿಕೊಳ್ಳದ ಹಾಗೆ ಆ ರೀತಿ ಮಾಡಿದರು ಎಂಬುದಾಗಿ 29ನೇ ವಾಕ್ಯ ಹೇಳುತ್ತದೆ. ಹಾಗಾಗಿ ನಾವು ಅಂದುಕೊಳ್ಳುವುದರಲ್ಲಿ ಎಲ್ಲೆಲ್ಲ ತಪ್ಪು ಮಾಡ್ತೀವಿ ಯೋಚನೆ ಮಾಡಿ ನೋಡಿ. ಬಲವಿದ್ದರೆ ಸಾಧನೆ ಮಾಡಬಹುದು, ದೊಡ್ಡ ಸಭೆ ಇದ್ದರೆ ಸಾಧನೆ ಮಾಡಬಹುದು, 10 ಕಾರಿದ್ರೆ ಸಾಧನೆ ಮಾಡಬಹುದು, ಬಹಳ ಜನಗಳಿದ್ರೆ ಸಾಧನೆ ಮಾಡಬಹುದು. ನಾನು ಒಂದು ಸ್ಥಳದಲ್ಲಿ ಒಂದು ಕನ್ವೆನ್ಷನ್ ಕೂಟಕ್ಕೆ ಹಲವು ವರ್ಷಗಳ ಹಿಂದೆ ಹೋಗಿದ್ದೆ. ಆ ಬೋಧಕರು ಆ ಭಾನುವಾರ ಅವರ ಆರಾಧನೆಯಲ್ಲಿ ಮಾತಾಡಕ್ಕೆ ಹೇಳಿದರು. ಒಂದು ಚಿಕ್ಕ ಸಭೆ ಅದು. ಆ ಸಭೆಯಲ್ಲಿ ಮಾತಾಡುವುದಕ್ಕೆ ಅಂತ ಹೋಗಿದ್ದೆ. ಆ ಬೋಧಕರು ನನ್ನ ಬಳಿಯಲ್ಲಿ ಒಂದು ಪ್ರಾರ್ಥನಾ ಮನವಿ ಹೇಳಿ ಅದನ್ನ ಹೇಳಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ಏನು ಹೇಳಿದ್ರು ಗೊತ್ತಾ? ದೇವರೇ ಈ ಸಭೆಯನ್ನು ಆಶೀರ್ವಾದ ಮಾಡ್ರಿ. ಈ ಜಿಲ್ಲೆಯಲ್ಲಿ ಎಷ್ಟೋ ದೊಡ್ಡ ದೊಡ್ಡ ವ್ಯಾಪಾರಿಗಳು ಇದ್ದಾರೆ, ನಮಗೆ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಬೇಡ, ದೊಡ್ಡ ದೊಡ್ಡ ಮೀನುಗಳಾಗೆ ತಿಮಿಂಗಳದ ಹಾಗೆ ಒಂದು 10 ಮೀನುಗಳನ್ನು ಸಭೆಯಲ್ಲಿ ಹಿಡಿದಾಕ್ರಿ ದೇವರೇ, ಒಂದು 10 ವ್ಯಾಪಾರಿಗಳನ್ನು ಕೊಡಿ ದೇವರೇ. ನಾವು ಈ ಪಟ್ಟಣವನ್ನು ಸ್ವತಂತ್ರಿಸಬೇಕು. ಯಾರೊಬ್ಬ ವ್ಯಾಪಾರಿ ಬಂದರೆ ಅದನ್ನು ಮಾಡೋಕ್ಕೆ ಸಾಧ್ಯನಾ? ನಿಜವಾಗ್ಲೂ ಹೇಳಿದ್ರು. ನಾನು ಏನು ಕೂಡಿಸಿ ಅಲ್ಲಿ ಹೇಳ್ತಾ ಇಲ್ಲ. ಅವರು ನಿಜವಾಗ್ಲೂ ಹೇಳಿದ್ರು, ನನಗೆ 10 ವ್ಯಾಪಾರಿಗಳು, ದೊಡ್ಡ ವ್ಯಾಪಾರಿಗಳನ್ನು ಕೊಡಿ ದೇವರೇ. ಈ ಚಿಕ್ಕ ಮೀನಿಟ್ಟು ಏನು ಮಾಡಲಿ ನಾನು? ಯಾವೊಂದು ಕೆಲಸ ಯೋಜನೆ ಏನನ್ನ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ನನಗೆ ಕೊಡಿ ದೇವರೇ, ನಮ್ಮ ಸಭೆಯನ್ನು ಬಲಪಡಿಸಿ ಎಂಬ ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ನಾನು ನಗಾಡಿದೆ. ಅವರ ನಂಬಿಕೆ ಒಂದು 10 ವ್ಯಾಪಾರಿಗಳು ಸಿಕ್ಕಿದ್ರೆ ಸಭೆ ದೊಡ್ಡದಾಗುತ್ತೆ, ಸಭೆ ದೊಡ್ಡ ಕಟ್ಟಡಗಳು ಉಂಟು ಮಾಡಬಹುದು, ಅವರ ದಶಮ ಭಾಗ ಕಾಣಿಕೆಯೆಲ್ಲ ಬಂದು ಬಿಡುತ್ತದೆ ಎಂಬುದಾಗಿ ಹೇಳಿ. ನಾನು ಯಾವ ಮಾತನ್ನು ಸೇರಿಸಿ ಹೇಳ್ತಿಲ್ಲ, ಇದು ನಿಜವಾಗಿರುವ ಘಟನೆ. ನಾವು ಹಾಗೆ ಅಂದುಕೊಂಡಿದ್ದೇವೆ. ನಮ್ಮ ಬಲವನ್ನು ಅಧಿಕರಿಸಿಕೊಂಡರೆ ಅದರ ನಂತರ ನಮ್ಮ ಸೇವೆಯನ್ನು ಆರಂಭಿಸಬೇಕು ಎಂಬುದಾಗಿ ಭಾವಿಸುವವರು ಅನೇಕರಿದ್ದಾರೆ. ಕೆಲವರು ಹಾಗೆ ಕುಳಿತಿರ್ತಾರೆ, ಹಿಂಗೆ ಯಾರ ಬಳಿ ಬರ್ದಾಕಿ ಹಣ ತಗೋಬೋದು, ಇವ್ರ ಹತ್ರ ಸಹಾಯ ಪಡೆಯೋಣವಾ, ಇವ್ರ ಹತ್ರ ಸಹಾಯನ ಪಡೆಯೋಣವಾ ಎಂಬುದಾಗಿ ಹುಡುಕಾಡ್ತಾ ಇರ್ತಾರೆ. ನಿಮಗೆ ಹೇಳುತ್ತಿದ್ದೇನೆ, ಅಧಿಕ ಎನ್ನುವುದು ಬಲ ಅಲ್ಲ. ಕಡಿಮೆ, ಸರಳತೆ, ಸ್ವಲ್ಪ ಇದುವೇ ಬಲ. ಅಧಿಕ ಎನ್ನುವುದು
ಬಲಹೀನತೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 14-16 ಓದ್ ನೋಡಿ. ಅಲ್ಲಿ ದೇವರು ಅದನ್ನೇ ಒತ್ತು ಕೊಟ್ಟು ಹೇಳಿದ್ದಾರೆ. ಆಗ ಯೆಹೋವನು ಗಿದ್ಯೋನನಿಗೆ, ನಿನಗಿರುವಂತಹ ಈ ಬಲದಿಂದ ಹೋಗು, ನೀನು ಇಸ್ರಾಯೇಲನ್ನು ಮಿದ್ಯಾನರ ಕೈಯಿಂದ ಬಿಡಿಸಿ ರಕ್ಷಿಸುತ್ತೀಯ, ನಿನ್ನನ್ನು ಕಳುಹಿಸುವಾತನ ನಾನಲ್ಲವಾ ಎಂಬುದಾಗಿ ಹೇಳ್ತಾರೆ. ಅವ್ರು ಕೇಳ್ತಾರೆ, ದೇವರೇ ಎಷ್ಟು ದಿನ ಪೆಟ್ಟು ತಿನ್ನಬೇಕು? ನಮ್ಮ ಮೂಲ ಪಿತೃಗಳು ನಮಗೆ ಹೇಳಿದ್ರಲ್ವಾ, ನೀವು ಮಾಡಿದ ಅದ್ಭುತಗಳನ್ನು ಹೇಳಿದ್ರಲ್ವಾ, ಅಂತ ನಿಮ್ಮ ಶಕ್ತಿ ಎಲ್ಲಿ ಎಂಬುದಾಗಿ ಕೇಳ್ತಾರೆ. ಆಗ ಗಿದ್ಯೋನನಿಗೆ ದೇವರು ಹೇಳುತ್ತಾರೆ, ನೀನು ವ್ಯಕ್ತಿಗಳನ್ನು ಕೂಡಿಸ್ಕೊ ಅಂತ ಹೇಳ್ತಿಲ್ಲ, ನಿನ್ನ ಬಲದಿಂದ ಹೋಗು, ನಿನಗಿರುವ ಬಲದಲ್ಲಿ ಹೋಗು. ಅದನ್ನು ಅಧಿಕರಿಸಿಕೊಂಡು ಎಕ್ಸಸೈಸ್ ಮಾಡಿ ಬಾಡಿಯೆಲ್ಲ ಬಿಲ್ಡಪ್ ಮಾಡಿಕೊಂಡು ಯುದ್ಧ ವಿದ್ಯೆಗಳನ್ನು ಕಲಿತುಕೊಂಡು ಇಲ್ಲ, ಆ ರೀತಿಯಲ್ಲ, ನೀನು ಇರುವಂತೆಯೇ ಹೋಗು, ನಿನ್ನನ್ನು ಕಳುಹಿಸುವಾತನು ನಾನಲ್ಲವ ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕಾತನು, ಆ ದೇವರೇ, ನಾನು ಇಸ್ರಾಯೇಲರನ್ನ ಯಾವ್ದ್ರಿಂದ ಕಾಪಾಡಲಿ? ಈಗೋ ಮನಸ್ಸೆ ಕುಲದಲ್ಲಿ ನನ್ನ ಕುಟುಂಬ ಬಹಳ ಚಿಕ್ಕದ್ದು, ನನ್ನ ತಂದೆಯ ಮನೆಯಲ್ಲಿ ನಾನು ಎಲ್ಲರಲ್ಲಿಯೂ ನಾನು ಚಿಕ್ಕವನೆಂಬುದಾಗಿ ಹೇಳ್ದ. ಅದಕ್ಕೆ ದೇವರು, ನಾನು ನಿನ್ನ ಸಂಗಡ ಇರುತ್ತೇನೆ, ಒಬ್ಬನೇ ವ್ಯಕ್ತಿಯನ್ನ ಜಯಿಸುವಂತೆ ನೀನು ಮಿದ್ಯಾನ್ಯರನ್ನು ಜಯಿಸುತ್ತೀಯ ಅಂತ ಹೇಳಿದರು. ಇವರು ಬಲವಾದವರು, ಇವರ ದೊಡ್ಡ ಕುಟುಂಬ ಅರಸನ ಕುಟುಂಬವಾಗಿದ್ದರೆ ಅವರು ತನ್ನ ಬಲದಿಂದ ಹೋಗ್ತಾ ಇದ್ರು. ದೇವರ ಈ ವಾಗ್ದಾನ ಸಿಗ್ತಾ ಇರಲಿಲ್ಲ. ದೇವರ ಬಳಿ ಹೇಳ್ತಾರೆ, ದೇವರೇ, ನನ್ನ ಕುಟುಂಬ ಬಹಳ ಚಿಕ್ಕದ್ದು, ನನ್ನ ಕುಟುಂಬದಲ್ಲಿ ನಾನೇ ಬಹಳ ಚಿಕ್ಕವನು, ನಾವು ಬಹಳ ಬಡ ಕುಟುಂಬ, ಚಿಕ್ಕವರು. ದೇವರು ಹೇಳಿದ್ರು, ಅದೇ ಬೇಕು ನನಗೆ, ಅದುವೇ ಬೇಕು. ನೀನು ಬಲಿಷ್ಠನಾಗಿದ್ದರೆ ನಾನು ದೊಡ್ಡ ವಾರಸುದಾರ, ನನ್ನ ಬಳಿ ದೊಡ್ಡ ಪಡೆ ಇದೆ, ಅಂಬುಗಳಿದೆ. ಆದ್ದರಿಂದ ದೇವರು ಈ ಕರುವಿಕೆಯನ್ನು ನಮಗೆ ಕೊಟ್ಟರು, ನಾವು ನಮ್ಮ ಪಡೆಗಳನ್ನು ಕೂಡಿಸಿಕೊಂಡು ಹೋಗಿ ಮಿದ್ಯಾನರನ್ನು ಜಯಿಸುತ್ತೇವೆ ಎಂಬುದಾಗಿ ಹೇಳ್ತೀಯಲ್ವಾ. ಇವಾಗ ನಾನು ಹೇಳ್ತೀನಿ, ನಿನ್ನ ಬಳಿ ಏನನ್ನು ಕೂಡಿಸಬೇಡ, ಯಾವುದನ್ನು ನೀನು ಸ್ಥಾಪಿಸಿಕೊಳ್ಳಬೇಡ, ನಿನ್ನ ಬಲವನ್ನು ಕೂಡಿಸಿಕೊಳ್ಳಬೇಡ, ನಿನ್ನ ಬಲದಿಂದ ಹೋಗು, ನಿನಗೇನಿದೆಯೋ ಅದರಲ್ಲೋಗು, ನಿನ್ನನ್ನು ಕಳಿಸುವಾತನು ನಾನು. ದಾವೀದನನ್ನು ನೋಡಿ ಅವರು ಖಡ್ಗ ತಗೊಂಡೋಗ್ಲಿಲ್ಲ, ತನ್ನ ಬಲದಿಂದ ಹೋದ, ಏನಿದೆಯೋ ಅದನ್ನು ತಗೊಂಡೋದ. ರಾಜ ಹೇಳಿದ್ರು, ನಿನಗೆ ಅವನೊಂದಿಗೆ ಯುದ್ಧ ಮಾಡೋಕ್ಕಾಗಲ್ಲಪ್ಪ, ಗೋಲಿಯಾತೊಂದಿಗೆ ಚಪ್ಪಲಿ ಆದರೂ ಹಾಕೊಂಡೋಗಪ್ಪ ಅಂತ ಹೇಳ್ತಾರೆ. ಇಲ್ಲ, ಅದನ್ನು ಹಾಕೊಂಡು ನಡೆಯಕ್ಕೆ ನನಗೆ ಗೊತ್ತಿಲ್ಲ, ಒಂದು ಖಡ್ಗವನ್ನು ತಗೋಪ್ಪ, ಬೇಡ. ಅವನು ಆರಂಭದಿಂದಲೇ ಒಂದು ದೊಡ್ಡ ಬಲಿಷ್ಠನು, ಒಬ್ಬ ಯುದ್ಧ ವೀರನು ಆತ, ಅವನನ್ನು ಎದುರಿಸುವುದಕ್ಕೆ ನಿನ್ನಿಂದ ಆಗಲ್ಲ ಅಂತ ಹೇಳ್ದ. ಆಗ ದಾವೀದನು ಹೇಳ್ದ, ದೇವರು ಈಟಿಯಿಂದಲೂ ಖಡ್ಗದಿಂದಲೂ ರಕ್ಷಣೆ ತೋರಿಸುವವನಲ್ಲ. ಇವತ್ತು ಈ ದೇಶ ಅದನ್ನು ಅರ್ಥ ಮಾಡಿಕೊಳ್ಳಲಿ. ನನ್ನನ್ನು ಬಲಪಡಿಸಿಕೊಂಡು ನಾನು ಹೋಗುವುದಿಲ್ಲ. ಮತ್ತೆ ಯಾವ ರೀತಿ ಹೋಗ್ತೀಯ? ನನ್ನ ಬಲದಿಂದ ಹೋಗುತ್ತೇನೆ. ಗಿದ್ಯೋನನ್ನ ದೇವರು ಕಳಿಸಿದರಲ್ಲ, ಹಾಗೆ ಕುರಿಗಳನ್ನು ಮೇಯಿಸುವುದಕ್ಕೂ, ಕುರಿಗಳನ್ನು ದೆಸೆ ತಿರುಗಿಸುವುದಕ್ಕೂ, ಕುರಿಗಳನ್ನು ನಿಯಂತ್ರಣಕ್ಕೆ ತರುವುದಕ್ಕೂ, ಕುರಿಗಳನ್ನು ಶತ್ರುಗಳ ಕೈಯಿಂದ ಕಾಪಾಡುವುದಕ್ಕೆ ನಾನು ಉಪಯೋಗಿಸುವಂತಹ ಈ ಕವಣೆ ಸಾಕು ನನಗೆ. ಇದೇ ನನ್ನ ಬಲ, ಇದರೊಂದಿಗೆ ಹೋಗುತ್ತೇನೆ ಅಂತ ಹೇಳ್ದ. ಉಳಿದವರು ನೋಡಿದ್ರೆ ಆಶ್ಚರ್ಯ. ಅವನು ನೋಡಿದ್ರೆ ಕವಣೆ ಇಟ್ಕೊಂಡು ಹೋಗ್ತಾನ. ಗೋಲಿಯಾತನ ಒಮ್ಮೆ ಒಂದು ಕ್ಷಣ ಗೋಲಿಯಾತ ಗಾಬರಿಯಾದ. ಒಂದು ಕಟ್ಟಿಗೆ ತಗೊಂಡು ಕವಣೆ ತಗೊಂಡ್ಬರೋದಕ್ಕೆ ನಾನೇ ನ್ಯಾಯ ಅಂತ ಕೇಳ್ದ. ಆದರೆ ಅದುವೇ ದಾವೀದನ ಬಲ, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ದಾವೀದ ಹೇಳುವುದನ್ನು ಗಮನಿಸಿ ನೋಡಿ. 1 ಸಮುವೇಲ 17ನೇ ಅಧ್ಯಾಯ 47ರಲ್ಲಿ ದೇವರು ಖಡ್ಗದಿಂದಲೂ ಈಟಿಯಿಂದಲೂ ರಕ್ಷಣೆ ಕೊಡುವವನಲ್ಲ ಎನ್ನುವುದನ್ನು ಈ ಜನಕೂಟ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಯುದ್ಧವು ಯೆಹೋವನದು, ಅವರು ನಿಮ್ಮನ್ನು ನಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾರೆ ಎಂಬುದಾಗಿ ಹೇಳಿದ. ಅದೇ ನಡೆಯುತ್ತಲ್ಲವೇ? ಅವರ ಬಲವಾಗಿರುವ ಸಹೋದರನ ದೇವರು ಬಿಟ್ಬಿಟ್ರಲ್ಲ, ಅವರೆಲ್ಲ ಯುದ್ಧ ಮಾಡುವುದಕ್ಕೆ ನಿಂತಿದ್ದಾರೆ, ಸೈನ್ಯದಲ್ಲಿರುವವರಾಗಿದ್ದಾರೆ, ಸೈನ್ಯ ತರಬೇತಿಯನ್ನು ಹೊಂದಿದ್ದಾರೆ. ಆದರೆ ಕುರಿಗಳ ಹಿಂದೆ ಓಡಾಡುತ್ತಿದ್ದಂತಹ ದಾವೀದನನ್ನ, ಸರಳವಾಗಿರುವ ಒಬ್ಬನನ್ನು ಕರೆದು ಅವನ ಮುಖಾಂತರವಾಗಿ ದೊಡ್ಡ ಜಯವನ್ನು ಆಜ್ಞಾಪಿಸಿದರಲ್ಲ, ಅದುವೇ ಸ್ವಲ್ಪದ ಬಲ, ಅನೇಕರ ಒಂದು ಬಲಹೀನತೆ. ದೊಡ್ಡ ಸೈನ್ಯವನ್ನು ಇಟ್ಕೊಂಡಿದ್ದಂತಹ ಸೌಲನು ಕಂಗಾಲಾಗಿ ನಿಂತಿದ್ದಾನೆ. ಕುರಿಗಳ ಇದ್ದೇ ನಿಂತಿದ್ದಂತಹ ಈತ ಹಾಗೆ ಬಂದು ಯಾವ ಸೈನ್ಯದ ವಸ್ತ್ರವನ್ನು ಧರಿಸದೆ, ಕೈಯಲ್ಲಿ ಆಯುಧವನ್ನು ಹಿಡಿಯದೆ ದೇವರನ್ನ ನಂಬಿ ಹೋರಾಟ. ದಾವೀದನು ಆ ಜಯವನ್ನು ಹೊಂದಿಕೊಂಡನು. ಇದನ್ನೇ ದೇವರು ಇವತ್ತು ಕಲಿಸಲು ಬಯಸುತ್ತಾರೆ. ನಾವು ಅಂದುಕೊಳ್ಳುತ್ತೇವೆ, ಸೌಲಭ್ಯವನ್ನು ಅಧಿಕ ಮಾಡಿಕೊಂಡ್ರೆ, ಅದನ್ನು ಪಡ್ಕೊಂಡ್ರೆ, ಇದನ್ನು ಪಡ್ಕೊಂಡ್ರೆ, 10 ಕಾರ್ ತಗೊಂಡ್ರೆ, ಇಷ್ಟು ಜನಗಳು ಬಂದರೆ, ದೊಡ್ಡ ಕಟ್ಟಡವನ್ನು ಕಟ್ಟಿದರೆ. ನಾನು ಹೇಳುವುದನ್ನು ಮತ್ತೆ ನಿಮಗೆ ಹೇಳುತ್ತೇನೆ, ನೀವು ಬೆಳೆಯುವಾಗ 10,000 ಮಂದಿ ಬರ್ತಾರೆ ಅಂದರೆ ದೇವರು ಅದಕ್ಕೆ ತಕ್ಕ ಹಾಗೆ ಕೊಡುತ್ತಾರೆ. ನೀವು ಎಷ್ಟರ ಮಟ್ಟಿಗೆ ಬೆಳೆಯುತ್ತೀರೋ ಅಷ್ಟರ ಮಟ್ಟಿಗೆ ಆ ಸಮಯದಲ್ಲಿ ಆ ಒಂದು ಶರ್ಟ್ ಹಾಕೋಬೋದು. ಬೆಳೆಯುತ್ತೇನೆ ಎಂಬುದಾಗಿ ಇವಾಗಲೇ ಮಗುವಾಗಿರುವಾಗಲೇ ಅಷ್ಟು ದೊಡ್ಡ ಬಟ್ಟೆ ಹೊಲಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಂದು ಸಮಯವನ್ನೇ ಖರ್ಚು ಮಾಡಬೇಕಾದ ಅವಶ್ಯವಿಲ್ಲ.
ಅದರಲ್ಲೋಗಿ ದುಡಿದು ಮಣ್ಣಾಕು ಕಲ್ಲಾಕು ಎಂಬುದಾಗಿ ಕಟ್ಟಡ ಕಟ್ಟು ಎಂಬುದಾಗಿ ಇರುವ 50 ಮಂದಿಗೆ ಸಾಕು, ಆ ಬಲದಿಂದ ನೀವು ಹೋಗ್ರಿ, ಜಯಿಸಿ ಬನ್ನಿರಿ. ಅದರ ನಂತರ ದೇವರಿಟ್ಟಿರುವಂತಹ ದೊಡ್ಡ ಒಳಿತನ್ನ ಸ್ವಾಧೀನ ಮಾಡ್ಕೋತೀರಾ? ಆರಂಭಿಸುವಾಗಲೇ ಯಾಕೆ ಬಲದಿಂದ ಆರಂಭಿಸಬೇಕು ಅಂತ ಅನ್ಕೋತೀರಾ? ಅದು ನಿಮ್ಮ ಬಲದಲ್ಲಿ, ಮಾಂಸಿಕವಾದ ಬಲದಲ್ಲಿ. ಅದನ್ನೇ ದೇವರು ಸತ್ಯವೇದದಲ್ಲಿ ನಮಗೆ ಹೇಳುತ್ತಾರೆ. ದೇವರಿಗೆ ಸಂಬಂಧಪಟ್ಟ ದೊಡ್ಡ ಕಾರ್ಯಗಳನ್ನು ಮಾಡಿದವರೆಲ್ಲ ದೇವರನ್ನ ನಂಬಿ ಕಾರ್ಯಗಳನ್ನು ಮಾಡಿದರು. ಮನುಷ್ಯರು ತಮ್ಮ ಸ್ವಂತ ಬಲವನ್ನು ಅವಲಂಬಿಸಿ ಕ್ರಿಯೆ ಮಾಡುವುದನ್ನು ದೇವರು ಬಯಸುವುದಿಲ್ಲ ಎನ್ನುವುದನ್ನು ಅವರು ಕಂಡುಕೊಂಡರು. ಕೀರ್ತನೆಗಳು 147ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನ ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಲ್ಲೇ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವರು ಕುದುರೆಯ ಮೇಲೆ ಅಥವಾ ಕುದುರೆನಿಟ್ಟು ಸಾಧನೆ ಮಾಡಬಹುದು ಅಂತ ಬಯಸುವರಲ್ಲ. ಅವರು ವೀರನ ಕಾಲುಗಳು ಬಲವಾದ ಕಾಲುಗಳು ಜಯವನ್ನ ಕೊಡುತ್ತದೆ ಎಂಬುದಾಗಿ ಅವರು ನಂಬುವುದನ್ನು ಬಯಸುವುದಿಲ್ಲ. ಯುದ್ಧ ದೇವರದು. ನೀನು ಆ ಸ್ಥಳದಿಂದ ಹೋದ್ರೆ ಸಾಕು. ನೀನು ಬಲಿಷ್ಠವನ, ದೊಡ್ಡವನ, ವಿದ್ಯಾವಂತನ, ಓದದೇ ಇರುವವನ ಗೊತ್ತಿಲ್ಲ. ನನ್ನ ವಾಕ್ಯಕ್ಕೆ ವಿಧಿಯನಾಗುವವನು, ನನ್ನ ವಾಕ್ಯಕ್ಕೆ ನಡುಗುವವನು, ನನ್ನ ವಾಕ್ಯವನ್ನು ಸ್ವೀಕರಿಸುವುದಕ್ಕೆ ಒಬ್ಬ ಇದ್ರೆ ಸಾಕು. ಒಡಕಿನಲ್ಲಿ ನಿಲ್ಲುವುದಕ್ಕೂ, ಅಷ್ಟು ದೊಡ್ಡ ದೇಶದಲ್ಲಿರುವ ಗೋಡೆಯನ್ನು ಕಟ್ಟುವುದಕ್ಕೂ ದೇವರು ದೊಡ್ಡ ಗುಂಪನ್ನು ಹುಡುಕ್ಲಿಲ್ವಲ್ಲ, ಒಬ್ಬನನ್ನು ಹುಡುಕಿದೆ. ಒಬ್ಬನು, ಅದೇ ಹೇಳ್ತಿರೋದಲ್ವ, ಒಬ್ಬನಿದ್ರೆ ಸಾಕು. ಆ ವ್ಯಕ್ತಿ ಸರಿಯಾಗಿದ್ರೆ ಸಾಕು. ಬಾಕಿ ಬಲವೆಲ್ಲ ನನ್ನ ಬಲ, ಅದನ್ನು ತಂದು ನಾನು ನಿಲ್ಲಿಸುತ್ತೇನೆ. ಅದನ್ನೇ ಇವತ್ತು ದೇವರು ನಿಮ್ಮ ಬಳಿಯಲ್ಲಿ, ನನ್ನ ಬಳಿಯಲ್ಲಿ ಹೇಳಲು ಬಯಸುತ್ತಾರೆ. ಸ್ವಂತ ಬಲವನ್ನು ಅಧಿಕರಿಸಿಕೊಂಡು ಸ್ವಂತ ಬಲದಲ್ಲಿ ಸಾಧಿಸಬಹುದು ಎಂಬುದಾಗಿ ತಮ್ಮನ್ನು ಬಲಪಡಿಸಿಕೊಳ್ಳಲು ಶಾರೀರಿಕವಾಗಿರುವ ಕಾರ್ಯವನ್ನು ಹುಡುಕಿ ಶೇಖರಿಸಿಟ್ಟುಕೊಳ್ಳುತ್ತಾರೆ ನೋಡಿ, ಬಲಪಡಿಸಿಕೊಳ್ಳುತ್ತಾರೆ ನೋಡಿ. ಅವರ ಪರಿಸ್ಥಿತಿಯ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಕೀರ್ತನೆಗಳು 52ನೇ ಅಧ್ಯಾಯ 5ರಿಂದ 7ರವರೆಗಿರುವಂಥ ವಾಕ್ಯಗಳು. ದೇವರು ನಿನ್ನನ್ನು ಎಂದೆಂದೂ ಇಲ್ಲದ ಹಾಗೆ ನಾಶ ಮಾಡುತ್ತಾರೆ. ಕೀರ್ತನೆಗಳು 52, 5, 6, 7. 5ನೇ ವಾಕ್ಯವನ್ನು ಓದ್ತಾ ಇದ್ದೀನಿ. ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತಾಕುವನು. ಯಾಕೆ? ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ್ಯ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ. ಯಾರನ್ನ ದೇವರ ಅನತೆ ಮಾಡ್ತಾರೆ ಅಂದರೆ, ದೇವರನ್ನ ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡು ಮೂಡನು ಇವನೇ. ಹಾಗಾದರೆ ದೇವ ಭಕ್ತರು ಅದನ್ನು ನೋಡಿ, ಇವರನ್ನು ನೋಡಿ ಹಾಸ್ಯಾಸ್ಪದವಾಗಿ ಹೇಳ್ತಾರಂತೆ, ಯಾಕೆ ದೇವರು ಇವನ ನಿವಾಸ ಸ್ಥಳದಿಂದ ತೆಗೆದುಹಾಕಿದ್ರು? ಯಾಕೆ ಇವನನ್ನು ಓಡಿಸಿದ್ರು? ಇವನು ದೇವರನ್ನ ಬಲವಾಗಿ ನೋಡ್ತಾ ಇಲ್ಲ. ತನ್ನ ಐಶ್ವರ್ಯವನ್ನ ಅವನು ನಂಬಿ ತನ್ನ ಮೂಢತನದಲ್ಲೇ ಬಲವಾದವನು ಇವನೇ ಎಂಬುದಾಗಿ ಹೇಳುತ್ತಾರೆ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿ ನಂಬಿಕೊಂಡಿರುವೆನು ಅಂತ ಹೇಳ್ತಾರೆ. ಇದುವೇ ಜಯದ ರಹಸ್ಯ. ಹಾಗಾಗಿ ನಮ್ಮ ಬಲವನ್ನು ನಂಬಿ ಹೋಗುವಂಥದ್ದು ಬರೀ ಸೋಲನ್ನು ಮಾತ್ರವಲ್ಲ, ದೇವರ ಶಾಪವನ್ನು ಕೂಡ ಹೊಂದಿಕೊಂಡು ಕೊಡುತ್ತದೆ. ಅದನ್ನೇ ಈ ಸ್ಥಳದಲ್ಲಿ ಎಚ್ಚರಿಸಿ ಹೇಳುತ್ತಿದ್ದಾರೆ. ಅವನು ತನ್ನನ್ನು ನಂಬಿದ, ತನ್ನ ಸ್ವಂತ ಬಲವನ್ನು ನಂಬಿದ, ನನ್ನ ಐಶ್ವರ್ಯದಿಂದ ಸಾಧಿಸಲು ಸಾಧ್ಯ ಎಂಬುದಾಗಿ ಅವನು ನಂಬಿದ. ಆದ್ದರಿಂದ ದೇವರು ಅವನಿಗೆ ವಿರುದ್ಧವಾಗಿ ಬಂದು ಅವನು ಎಂದೆಂದೂ ಇಲ್ಲದ ಹಾಗೆ ಅವನನ್ನು ನಾಶ ಮಾಡಿ, ಅವನನ್ನು ಹಿಡಿದು ಅವನ ವಾಸಸ್ಥಳವನ್ನು ಕಿತ್ತು ಹಾಕಿ, ಜೀವವುಳ್ಳ ದೇಶದಲ್ಲಿ ಇಲ್ಲದ ಹಾಗೆ, ನಿತ್ಯ ಜೀವವನ್ನು ಹೊಂದಿಕೊಳ್ಳದ ಹಾಗೆ ಅವನನ್ನು ನಿರ್ಮೂಲ ಮಾಡುತ್ತಾರೆ. ಎಷ್ಟು ದೊಡ್ಡ ಭಯಂಕರತೆ ನೋಡಿ. ದೇವರಿಗೆ ಕ್ರಿಯೆ ಮಾಡಬೇಕು, ದೇವರ ಮೂಲಕ ಮಾಡಬೇಕು, ದೇವರಿಗಾಗಿ ಅವರ ಯೋಜನೆ ನೆರವೇರಿಸಬೇಕು, ದೇವರ ಮೂಲಕ ನೆರವೇರಿಸಬೇಕು. ನನಗಿರುವಂತಹ ವ್ಯಕ್ತಿಯನ್ನಿಟ್ಟು ಮಾಡೋಣ, ನನ್ನ ಜನಗಳನ್ನಿಟ್ಟು ಮಾಡೋಣ ಎಂಬುದಾಗಿ ತಪ್ಪು ಲೆಕ್ಕಾಚಾರ ಹಾಕಿದ್ರೆ ಯಾಮಾರಿ ಹೋಗ್ತೀರಾ. ನನ್ನ ಹಣವನ್ನಿಟ್ಟು ಮೊದಲು ಹಣವನ್ನು ಕೂಡಿಸೋಣ, ಮೊದಲು ಕಟ್ಟಡವನ್ನು ಕೂಡಿಸೋಣ, ಅನಂತರ ಸೇವೆ ಮಾಡೋಣ. ಹಂಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಲವೆನ್ನುವಂಥದ್ದೇ ಬೆಳ್ಳಿ ಬಂಗಾರ ನನ್ನ ಬಳಿ ಇಲ್ಲ ಎನ್ನುವಂಥದ್ದೇ. ಹಾಗಾಗಿ ದೇವರು ನಿಮ್ಮ ಸ್ವಲ್ಪದಲ್ಲಿ ತಮ್ಮ ಶಕ್ತಿಯನ್ನು ತುಂಬಿಸಿ ನಿಮ್ಮ ಮೂಲಕ ದೊಡ್ಡ ಜಯವನ್ನು ಮಾಡುತ್ತಾರೆ. ದೇವರ ಕಡೆಗೆ ನಮ್ಮ ತಲೆಗಳನ್ನು ಬಾಗಿ ನಾವು ಚಿಕ್ಕ ಪ್ರಾರ್ಥನೆ ಮಾಡಲಿದ್ದೇವೆ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಮಾತಾಡಿದಂತಹ ಈ ಮಾತುಗಳನ್ನು ನೀವು ಗಮನಿಸಿ ಕೇಳಿದ್ದೀರಾ.
ಶಾರೀರಿಕವಾಗಿರುವಂತಹ ಮನುಷ್ಯರು ಯಾವುದಕ್ಕೆ ಪ್ರಯೋಜನ ದೇವರೇ? ನನ್ನ ವರಗಳು, ನಮ್ಮ ಶಕ್ತಿಗಳು, ನಮ್ಮ ತಲಾಂತುಗಳು, ನಾವು ಹೊಂದಿರುವಂತಹ ನಮ್ಮ ಹಣ, ಐಶ್ವರ್ಯ, ಆಸ್ತಿ, ಬಲ, ಕಟ್ಟಡಗಳು ಒಂದು ದಿನವೂ ನಮ್ಮನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಸ್ವಲ್ಪ ಎನ್ನುವಂಥದ್ದು ನಿಮ್ಮ ಬಲದಿಂದ ಕಟ್ಟಲ್ಪಡುವಂಥದ್ದಾಗಿದೆ. ನಮ್ಮ ಅಧಿಕ ಎನ್ನುವಂಥದ್ದು ನಿಮ್ಮ ಬಲವನ್ನು ಬಿಟ್ಟು ದೇವರ ಅದು ನಮ್ಮನ್ನು ದೂರ ಮಾಡುತ್ತದೆ. ಸ್ವಲ್ಪ ಎನ್ನುವಂಥದ್ದೇ ಬಲ, ಅಧಿಕ ಎನ್ನುವಂಥದ್ದು ಅಪಾಯ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಕರ್ತನಾಗಿರುವ ದೇವರೇ, ನಾವು ಶಾರೀರಿಕವಾಗಿ ಬಲವನ್ನ ಆಶ್ರಯಿಸದೆ ನಮ್ಮನ್ನು ಬಲಪಡಿಸುವಂತಹ ಕ್ರಿಸ್ತನಲ್ಲಿ ಎಲ್ಲವನ್ನ ಮಾಡುವುದಕ್ಕೆ ಬಲವುಂಟು ಎಂಬುದಾಗಿ ನಮ್ಮ ಬಲದಿಂದ ನಾವು ಹೊರಡುತ್ತೇವೆ. ನಮ್ಮೊಂದಿಗೆ ದೇವರು ಹೊರಟು ನಮ್ಮ ಬಲಹೀನತೆಗಳನ್ನೆಲ್ಲ ನಿಮ್ಮ ಬಲದಿಂದ ತುಂಬಿಸಿ, ಹೋಗು ನಿನ್ನ ಬಲದಿಂದ, ನಿನ್ನನ್ನು ಕಳುಹಿಸುವಾತನು ನಾನಲ್ಲವ ಎಂಬುದಾಗಿ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗುವುದೇ ಎಂಬುದಾಗಿ ಪೌಲನಿಗೆ ಹೇಳಿದಂತಹ ವಾಗ್ದಾನದಿಂದ ನಮ್ಮನ್ನು ಸಿದ್ಧಪಡಿಸಿರಿ. ನಾವು ಕರುವಿಕೆಯನ್ನು ಪಡೆದ ಕೂಡಲೇ ಸೌಲಭ್ಯವನ್ನು ಹುಡುಕದೆ, ಬಲವನ್ನು ಹುಡುಕದೆ, ಬಲಪಡಿಸಿಕೊಳ್ಳಲು ಬಯಸದೆ, ನಮ್ಮ ಸ್ವಂತ ಬಲದಿಂದ ದೇವರನ್ನ ಕರೆದುಕೊಂಡು ಮುಂದೆ ಹೋಗುತ್ತಾ ಕಾರ್ಯಗಳನ್ನು ನೆರವೇರಿಸಿ ನಮ್ಮ ಕಣ್ಗಳು ನಮಗೆ ತೆರೆದಕ್ಕೋಸ್ಕರವಾಗಿ ಸ್ತೋತ್ರ. ಸ್ವಲ್ಪವೇ ಬಲ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಕರ್ತನಾಗಿರುವ ದೇವರೇ, ಮುಂದುವರೆದು ನಮ್ಮನ್ನು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ. ನಮ್ಮ ಸಂಗಡ ಅವರು ಮಾತಾಡಿದ್ದಾರೆ. ಈ ದಿನ ನಮ್ಮ ಕಾರ್ಯಕ್ರಮವನ್ನು ದೇವರು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟಿದ್ದಾರೆ. ಮುಂದಿನ ವಾರ ಒಂದು ಸಂದೇಶದೊಂದಿಗೆ ನಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.